ನಮಸ್ಕಾರ ಸ್ನೇಹಿತರೆ, ಈ ಪವಿತ್ರ ಆಷಾಢ ಮಾಸದಲ್ಲಿ ನೀವೆಲ್ಲರೂ ಆರೋಗ್ಯದಿಂದ, ಸಂತೋಷದಿಂದ ಹಾಗೂ ನೆಮ್ಮದಿಯಿಂದ ಇದ್ದೀರಿ ಎಂದು ಹಾರೈಸುತ್ತೇನೆ. ಆಷಾಢ ಮಾಸವು ಕೇವಲ ಪಂಚಾಂಗದ ಒಂದು ತಿಂಗಳಲ್ಲ, ಅದು ಆತ್ಮಚಿಂತನೆ, ಭಕ್ತಿ ಮತ್ತು ಸಂಯಮದ ಮಹತ್ವವನ್ನು ನೆನಪಿಸುವ ಪವಿತ್ರ ಕಾಲವಾಗಿದೆ. ಈ ಅವಧಿಯಲ್ಲಿ ಅನಗತ್ಯ ಪ್ರವಾಸಗಳು, ಅತಿಯಾದ ಮನರಂಜನೆ ಮತ್ತು ನಿರ್ಲಕ್ಷ್ಯಕ್ಕಿಂತ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಒಳಿತು. ಜೊತೆಗೆ ನಿಮ್ಮ ಇಷ್ಟದ ದೇವರು ಅಥವಾ ದೇವಿಯ ಆರಾಧನೆಯಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಿ. ಭಕ್ತಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುತ್ತದೆ. ಇಂದಿನಿಂದ ನಾವು ಮಾನವ ಜೀವನದ ಅತ್ಯಂತ ಮಹತ್ವದ ವಿಷಯವೊಂದರ ಕುರಿತು ಒಂದು ವಿಶಾಲವಾದ ಅಧ್ಯಯನ ಯಾತ್ರೆಯನ್ನು ಆರಂಭಿಸುತ್ತಿದ್ದೇವೆ. ಇದು ಕೇವಲ ವಿವಾಹದ ಬಗ್ಗೆ ಮಾತನಾಡುವ ಸಾಮಾನ್ಯ ವಿಡಿಯೋ ಅಥವಾ ಲೇಖನವಲ್ಲ, ಜೀವನದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಸಮಗ್ರ ಅಧ್ಯಯನವಾಗಿದೆ. ಈ ವಿಷಯದ ವ್ಯಾಪ್ತಿ ಬಹಳ ದೊಡ್ಡದಾಗಿರುವುದರಿಂದ ಅದನ್ನು ಒಂದೇ ಭಾಗದಲ್ಲಿ ಅರ್ಥಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ಈ ಸಂಪೂರ್ಣ ಅಧ್ಯಯನವನ್ನು ಅಧ್ಯಾಯಗಳ ರೂಪದಲ್ಲಿ ಕ್ರಮಬದ್ಧವಾಗಿ ನಿಮ್ಮ ಮುಂದೆ ತರುತ್ತಿದ್ದೇನೆ. ಪ್ರತಿಯೊಂದು ಅಧ್ಯಾಯವೂ ಹಿಂದಿನ ಅಧ್ಯಾಯದ ಮೇಲೆ ಆಧಾರಿತವಾಗಿರುತ್ತದೆ. ಆದ್ದರಿಂದ ಈ ಸರಣಿಯನ್ನು ಆರಂಭದಿಂದ ಕೊನೆಯವರೆಗೆ ಗಮನವಿಟ್ಟು ಅನುಸರಿಸಿದರೆ ಮಾತ್ರ ವಿಷಯದ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗುತ್ತದೆ. ನಾನು ಹಂಚಿಕೊಳ್ಳುವ ಮಾಹಿತಿಯು ಕೇವಲ ಜ್ಯೋತಿಷ್ಯ ಜ್ಞಾನಕ್ಕೆ ಸೀಮಿತವಾಗಿರುವುದಿಲ್ಲ. ಅದು ನಿಮ್ಮ ಜೀವನವನ್ನು ಅರ್ಥಮಾಡಿಕೊಳ್ಳಲು, ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಮತ್ತು ದಾಂಪತ್ಯ ಜೀವನವನ್ನು ಮತ್ತಷ್ಟು ಸುಂದರವಾಗಿಸಿಕೊಳ್ಳಲು ಸಹ ಮಾರ್ಗದರ್ಶನ ನೀಡಬಹುದು. ಮಾನವ ಜೀವನದಲ್ಲಿ ವಿವಾಹವೆಂಬುದು ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮವಲ್ಲ, ಕಾನೂನುಬದ್ಧ ಒಪ್ಪಂದವೂ ಅಲ್ಲ. ಅದು ಎರಡು ವ್ಯಕ್ತಿಗಳ ಸಂಗಮ ಮಾತ್ರವಲ್ಲದೆ, ಎರಡು ಕುಟುಂಬಗಳ, ಎರಡು ಸಂಸ್ಕೃತಿಗಳ, ಎರಡು ಜೀವನ ಮೌಲ್ಯಗಳ, ಎರಡು ವಿಭಿನ್ನ ವ್ಯಕ್ತಿತ್ವಗಳ ಮತ್ತು ಎರಡು ಭವಿಷ್ಯಗಳ ಸಂಗಮವಾಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಣ, ಉದ್ಯೋಗ, ಹಣ, ಆಸ್ತಿ ಮತ್ತು ಖ್ಯಾತಿ ಎಷ್ಟೇ ಮಹತ್ವದ್ದಾಗಿದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಅವುಗಳ ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಹೊರಗಿನ ಯಶಸ್ಸು ಜೀವನವನ್ನು ಸುಂದರಗೊಳಿಸಬಹುದು, ಆದರೆ ಮನೆಯೊಳಗಿನ ಶಾಂತಿಯೇ ಜೀವನಕ್ಕೆ ಪೂರ್ಣತೆಯನ್ನು ನೀಡುತ್ತದೆ. ಇದೇ ಕಾರಣಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಗೃಹಸ್ಥಾಶ್ರಮವನ್ನು ಕೇವಲ ಒಂದು ಕುಟುಂಬ ಜೀವನವೆಂದು ನೋಡದೆ ಸಂಪೂರ್ಣ ಸಮಾಜದ ಅಡಿಪಾಯವೆಂದು ಗೌರವಿಸಲಾಗಿದೆ. ಭಾರತೀಯ ವೇದ ಸಂಪ್ರದಾಯದಲ್ಲಿ ವಿವಾಹವನ್ನು ಒಂದು ಸಂಸ್ಕಾರವೆಂದು ಕರೆಯಲಾಗಿದೆ. ಸಂಸ್ಕಾರ ಎಂಬ ಪದವು ವ್ಯಕ್ತಿಯನ್ನು ಶುದ್ಧೀಕರಿಸಿ ಉನ್ನತ ಮೌಲ್ಯಗಳತ್ತ ಕೊಂಡೊಯ್ಯುವ ಪವಿತ್ರ ಪರಿವರ್ತನೆಯನ್ನು ಸೂಚಿಸುತ್ತದೆ. ಹಿಂದೂ ಧರ್ಮದಲ್ಲಿ ಗರ್ಭಾಧಾನದಿಂದ ಅಂತ್ಯಕ್ರಿಯೆಯವರೆಗೆ 16 ಸಂಸ್ಕಾರಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ವಿವಾಹವು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಏಕೆಂದರೆ ವಿವಾಹದ ನಂತರ ವ್ಯಕ್ತಿಯ ಜೀವನವು ಕೇವಲ ತನ್ನ ಸುತ್ತ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಕುಟುಂಬ, ಸಮಾಜ ಮತ್ತು ಮುಂದಿನ ಪೀಳಿಗೆಯ ಜವಾಬ್ದಾರಿಯನ್ನು ಹೊರುವ ಹಂತಕ್ಕೆ ಪ್ರವೇಶಿಸುತ್ತದೆ. ಬ್ರಹ್ಮಚರ್ಯದ ಜೀವನದಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಡುವ ಕ್ಷಣದಿಂದ ವ್ಯಕ್ತಿಯ ಕರ್ತವ್ಯಗಳ ವ್ಯಾಪ್ತಿ ವಿಸ್ತಾರವಾಗುತ್ತದೆ. ಅವನ ನಿರ್ಧಾರಗಳು ಕೇವಲ ತನ್ನ ಮೇಲಷ್ಟೇ ಅಲ್ಲ, ಕುಟುಂಬದ ಎಲ್ಲ ಸದಸ್ಯರ ಮೇಲೂ ಪರಿಣಾಮ ಬೀರುತ್ತವೆ. ವಿವಾಹವು ಕೇವಲ ಪ್ರೀತಿಯ ಅಭಿವ್ಯಕ್ತಿಯಲ್ಲ, ಅದು ಜವಾಬ್ದಾರಿಯ ಪ್ರತಿಜ್ಞೆಯಾಗಿದೆ. ಸಂತೋಷದ ದಿನಗಳಲ್ಲಿ ಮಾತ್ರವಲ್ಲ, ಸಂಕಷ್ಟದ ಸಮಯದಲ್ಲಿಯೂ ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಡದೆ ಜೀವನದ ಪಯಣವನ್ನು ಸಾಗಿಸುವ ಸಂಕಲ್ಪವೇ ವಿವಾಹದ ನಿಜವಾದ ಆತ್ಮವಾಗಿದೆ. ಭಾರತೀಯ ವಿವಾಹ ಪದ್ಧತಿಯಲ್ಲಿ ಅಗ್ನಿಯನ್ನು ಸಾಕ್ಷಿಯಾಗಿ ಸಪ್ತಪದಿ ನಡೆಯುವುದರ ಹಿಂದಿರುವ ಉದ್ದೇಶವೂ ಇದೆ. ಪ್ರತಿಯೊಂದು ಹೆಜ್ಜೆಯೂ ಒಂದು ಆಚರಣೆ ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಹಂತದಲ್ಲೂ ಪರಸ್ಪರ ಗೌರವ, ವಿಶ್ವಾಸ, ಪ್ರೀತಿ, ಸಹಕಾರ, ಧರ್ಮ ಮತ್ತು ನಿಷ್ಠೆಯನ್ನು ಕಾಪಾಡುವ ವಚನವಾಗಿದೆ. ಆದ್ದರಿಂದ ವಿವಾಹವನ್ನು ಒಂದು ದಿನದ ಕಾರ್ಯಕ್ರಮವೆಂದು ಪರಿಗಣಿಸಲಾಗುವುದಿಲ್ಲ, ಅದು ಜೀವಮಾನವಿಡೀ ಪಾಲಿಸಬೇಕಾದ ಒಂದು ಪವಿತ್ರ ಸಂಕಲ್ಪವಾಗಿದೆ. ಆದರೆ ಇಂದಿನ ಕಾಲದಲ್ಲಿ ವಿವಾಹದ ಅರ್ಥದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಬೆಳೆದಿವೆ. ಕೆಲವರು ಅದನ್ನು ಕೇವಲ ಸಾಮಾಜಿಕ ಒತ್ತಡವೆಂದು ಭಾವಿಸುತ್ತಾರೆ. ಇನ್ನು ಕೆಲವರು ಅದನ್ನು ಕಾನೂನುಬದ್ಧ ಸಂಬಂಧವೆಂದು ಮಾತ್ರ ಪರಿಗಣಿಸುತ್ತಾರೆ. ಮತ್ತೊಬ್ಬರಿಗೆ ಅದು ಕೇವಲ ಪ್ರೇಮದ ಮುಂದುವರಿದ ಹಂತವಾಗಿದೆ. ಆದರೆ ಭಾರತೀಯ ತತ್ವಶಾಸ್ತ್ರದ ದೃಷ್ಟಿಯಲ್ಲಿ ವಿವಾಹವು ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ, ಕುಟುಂಬದ ಸ್ಥಿರತೆ, ಸಮಾಜದ ಸಮತೋಲನ ಮತ್ತು ಮುಂದಿನ ಪೀಳಿಗೆಯ ಉತ್ತಮ ನಿರ್ಮಾಣಕ್ಕೆ ಆಧಾರವಾಗಿರುವ ಪವಿತ್ರ ವ್ಯವಸ್ಥೆಯಾಗಿದೆ. ಒಂದು ಕುಟುಂಬ ಸುಖವಾಗಿದ್ದರೆ ಸಮಾಜ ಸುಖವಾಗುತ್ತದೆ, ಸಮಾಜ ಸುಖವಾಗಿದ್ದರೆ ರಾಷ್ಟ್ರವು ಬಲಿಷ್ಠವಾಗುತ್ತದೆ. ಆದ್ದರಿಂದಲೇ ನಮ್ಮ ಋಷಿ ಮುನಿಗಳು ಗೃಹಸ್ಥಾಶ್ರಮವನ್ನು 4 ಆಶ್ರಮಗಳ ಕೇಂದ್ರಬಿಂದುವೆಂದು ಕರೆದಿದ್ದಾರೆ. ಗೃಹಸ್ಥಾಶ್ರಮ 4 ಆಶ್ರಮಗಳಲ್ಲಿ ಏಕೆ ಅತ್ಯಂತ ಪ್ರಮುಖವಾಗಿದೆ? ಭಾರತೀಯ ಋಷಿ ಮುನಿಗಳು ಮಾನವ ಜೀವನವನ್ನು ಕೇವಲ ಜನನ, ವಿದ್ಯಾಭ್ಯಾಸ, ಉದ್ಯೋಗ, ಸಂಪಾದನೆ ಮತ್ತು ಮರಣದ ನಡುವೆ ನಡೆಯುವ ಒಂದು ಸಾಮಾನ್ಯ ಪಯಣವೆಂದು ನೋಡಲಿಲ್ಲ. ಅವರು ಜೀವನವನ್ನು ಧರ್ಮ, ಜ್ಞಾನ, ಕರ್ತವ್ಯ ಮತ್ತು ಆತ್ಮೋನ್ನತಿಯ ನಿರಂತರ ಯಾತ್ರೆಯಾಗಿ ಕಂಡರು. ಅದಕ್ಕಾಗಿಯೇ ಮಾನವನ ಸಂಪೂರ್ಣ ಜೀವನವನ್ನು 4 ಆಶ್ರಮಗಳಾಗಿ ವಿಭಾಗಿಸಿದರು. ಅವುಗಳೆಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ.
ಪ್ರತಿಯೊಂದು ಆಶ್ರಮವು ಜೀವನದ ಒಂದು ನಿರ್ದಿಷ್ಟ ಹಂತವನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಗುರಿ, ಜವಾಬ್ದಾರಿ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಈ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮಕ್ಕೆ ನೀಡಿರುವ ಸ್ಥಾನ ಅತ್ಯಂತ ವಿಶಿಷ್ಟವಾಗಿದೆ. ಏಕೆಂದರೆ ಉಳಿದ 3 ಆಶ್ರಮಗಳ ಅಸ್ತಿತ್ವವು ಗೃಹಸ್ಥಾಶ್ರಮದ ಮೇಲೆಯೇ ಅವಲಂಬಿತವಾಗಿದೆ ಎಂದು ನಮ್ಮ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸುತ್ತವೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾರ್ಥಿಯು ಜ್ಞಾನವನ್ನು ಸಂಪಾದಿಸುತ್ತಾನೆ, ಶಿಸ್ತು, ಸಂಸ್ಕಾರ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ. ವಾನಪ್ರಸ್ಥ ಆಶ್ರಮದಲ್ಲಿ ವ್ಯಕ್ತಿಯು ಕುಟುಂಬದ ಜವಾಬ್ದಾರಿಗಳನ್ನು ಮುಂದಿನ ಪೀಳಿಗೆಗೆ ಒಪ್ಪಿಸಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಹಂತವನ್ನು ಪ್ರವೇಶಿಸುತ್ತಾನೆ. ಸನ್ಯಾಸ ಆಶ್ರಮದಲ್ಲಿ ಲೋಕದ ಬಂಧನಗಳಿಂದ ದೂರವಾಗಿ ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ಅನುಸರಿಸುತ್ತಾನೆ. ಆದರೆ ಈ 3 ಆಶ್ರಮಗಳಿಗೂ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಬೆಂಬಲವನ್ನು ಒದಗಿಸುವುದು ಗೃಹಸ್ಥಾಶ್ರಮವೇ. ಆದ್ದರಿಂದಲೇ ಧರ್ಮಶಾಸ್ತ್ರಗಳು ಗೃಹಸ್ಥಾಶ್ರಮವೇ ಎಲ್ಲ ಆಶ್ರಮಗಳಿಗೆ ಆಧಾರ ಎಂದು ಘೋಷಿಸಿವೆ. ಒಬ್ಬ ಗೃಹಸ್ಥನು ಕೇವಲ ತನ್ನ ಕುಟುಂಬವನ್ನು ಮಾತ್ರ ಪೋಷಿಸುವವನಲ್ಲ, ಅವನು ಸಮಾಜದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವವನೂ ಹೌದು. ಕೃಷಿ, ವ್ಯಾಪಾರ, ಕಲೆ, ಶಿಕ್ಷಣ, ದಾನ, ಯಜ್ಞ, ಅತಿಥಿ ಸತ್ಕಾರ, ಧಾರ್ಮಿಕ ಕಾರ್ಯಗಳು ಮತ್ತು ಸಾಮಾಜಿಕ ಸೇವೆಗಳೆಲ್ಲವೂ ಗೃಹಸ್ಥಾಶ್ರಮದ ಮೂಲಕವೇ ನಿರಂತರವಾಗಿ ನಡೆಯುತ್ತವೆ. ಒಬ್ಬ ವಿದ್ಯಾರ್ಥಿಗೆ ಜ್ಞಾನವನ್ನು ನೀಡುವ ಗುರುಗೂ ಆಹಾರವನ್ನು ಒದಗಿಸುವವನು ಗೃಹಸ್ಥನೇ. ಸಮಾಜದ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಗೃಹಸ್ಥರ ಸಹಕಾರದಿಂದಲೇ ಜೀವಂತವಾಗಿರುತ್ತವೆ. ಈ ಕಾರಣದಿಂದಲೇ ಗೃಹಸ್ಥಾಶ್ರಮವನ್ನು ಕೇವಲ ಕುಟುಂಬ ಜೀವನವೆಂದು ನೋಡದೆ ಸಂಪೂರ್ಣ ಸಮಾಜದ ಬೆನ್ನೆಲುಬು ಎಂದು ಪರಿಗಣಿಸಲಾಗಿದೆ. ಇದೇ ಕಾರಣಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹವನ್ನು ವೈಯಕ್ತಿಕ ಸಂತೋಷಕ್ಕಾಗಿ ರೂಪಿಸಲಾದ ಒಂದು ವ್ಯವಸ್ಥೆಯೆಂದು ನೋಡಲಾಗಿಲ್ಲ, ಅದು ಧರ್ಮ, ಕರ್ತವ್ಯ ಮತ್ತು ಜವಾಬ್ದಾರಿಗಳ ಸಂಗಮವಾಗಿದೆ. ಪತಿ ಮತ್ತು ಪತ್ನಿ ಕೇವಲ ಜೀವನ ಸಂಗಾತಿಗಳಲ್ಲ, ಅವರು ಧರ್ಮ ಸಹಚಾರಿಗಳು. ಜೀವನದ ಪ್ರತಿಯೊಂದು ಹಂತದಲ್ಲೂ ಪರಸ್ಪರ ಬೆಂಬಲವಾಗಿ ನಿಲ್ಲುವುದು, ಕಷ್ಟದಲ್ಲಿ ಧೈರ್ಯ ನೀಡುವುದು, ಸಂತೋಷದಲ್ಲಿ ವಿನಯದಿಂದ ಇರುವುದು, ಕುಟುಂಬವನ್ನು ಪ್ರೀತಿಯಿಂದ ಕಟ್ಟುವುದು ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಸಂಸ್ಕಾರಗಳನ್ನು ನೀಡುವುದು ಅವರ ಪ್ರಮುಖ ಕರ್ತವ್ಯವಾಗಿದೆ. ಇದೇ ಗೃಹಸ್ಥಾಶ್ರಮದ ನಿಜವಾದ ಆತ್ಮವಾಗಿದೆ. ದುರದೃಷ್ಟವಶಾತ್ ಆಧುನಿಕ ಸಮಾಜದಲ್ಲಿ ಈ ದೃಷ್ಟಿಕೋನ ನಿಧಾನವಾಗಿ ಬದಲಾಗುತ್ತಿದೆ. ವಿವಾಹವನ್ನು ಕೆಲವರು ಕೇವಲ ವೈಯಕ್ತಿಕ ಆಯ್ಕೆಯಾಗಿ ಮಾತ್ರ ನೋಡುತ್ತಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸಂತೋಷ ಅತ್ಯಂತ ಮುಖ್ಯವೇ ಸರಿ, ಆದರೆ ದಾಂಪತ್ಯ ಜೀವನದಲ್ಲಿ ನಾನು ಎಂಬ ಭಾವನೆ, ನಾವು ಎಂಬ ಭಾವನೆಗೆ ಪರಿವರ್ತನೆಯಾಗದಿದ್ದರೆ ಸಂಬಂಧದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುವುದು ಸಹಜ. ವಿವಾಹದ ನಂತರ ಇಬ್ಬರು ವ್ಯಕ್ತಿಗಳು ತಮ್ಮ ಕನಸುಗಳನ್ನು ತ್ಯಜಿಸಬೇಕೆಂದಲ್ಲ, ಬದಲಾಗಿ ಪರಸ್ಪರ ಕನಸುಗಳಿಗೆ ಗೌರವ ನೀಡಿ ಒಟ್ಟಾಗಿ ಉತ್ತಮ ಜೀವನವನ್ನು ನಿರ್ಮಿಸಿಕೊಳ್ಳಬೇಕು ಎಂಬುದೇ ಭಾರತೀಯ ತತ್ವಶಾಸ್ತ್ರದ ಸಂದೇಶವಾಗಿದೆ. ಇಂದಿನ ಅನೇಕ ವೈವಾಹಿಕ ಸಮಸ್ಯೆಗಳ ಮೂಲವನ್ನು ಆಳವಾಗಿ ಪರಿಶೀಲಿಸಿದರೆ ಅವುಗಳಲ್ಲಿ ಬಹುತೇಕವು ಕರ್ತವ್ಯದ ಅರಿವಿನ ಕೊರತೆಯಿಂದ ಆರಂಭವಾಗುತ್ತವೆ. ಹಕ್ಕುಗಳ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಆದರೆ ಜವಾಬ್ದಾರಿಗಳ ಬಗ್ಗೆ ಯೋಚಿಸುವವರು ಕಡಿಮೆ. ಪತಿ ತನ್ನ ಕರ್ತವ್ಯವನ್ನು ಮರೆಯಬಹುದು, ಪತ್ನಿ ತನ್ನ ನಿರೀಕ್ಷೆಗಳಲ್ಲೇ ಮುಳುಗಬಹುದು, ಅಥವಾ ಇಬ್ಬರೂ ಪರಸ್ಪರ ಕೇಳಿಕೊಳ್ಳುವ ಮನೋಭಾವವನ್ನು ಕಳೆದುಕೊಳ್ಳಬಹುದು. ಸಂವಹನ ಕಡಿಮೆಯಾದಾಗ ತಪ್ಪು ಅರ್ಥೈಸಿಕೊಳ್ಳುವಿಕೆ ಹೆಚ್ಚುತ್ತದೆ. ತಪ್ಪು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾದಾಗ ವಿಶ್ವಾಸ ಕುಸಿಯುತ್ತದೆ. ವಿಶ್ವಾಸ ಕುಸಿದಾಗ ಸಂಬಂಧದ ಅಡಿಪಾಯವೇ ದುರ್ಬಲವಾಗುತ್ತದೆ. ಇದೇ ಕಾರಣದಿಂದ ಸಣ್ಣ ಸಮಸ್ಯೆಗಳು ಕಾಲಕ್ರಮೇಣ ದೊಡ್ಡ ಬಿಕ್ಕಟ್ಟಾಗಿ ರೂಪುಗೊಳ್ಳುತ್ತವೆ. ವೇದಗಳ ದೃಷ್ಟಿಯಲ್ಲಿ ವಿವಾಹವು ಪರಿಪೂರ್ಣ ವ್ಯಕ್ತಿಗಳ ಸಂಗಮವಲ್ಲ, ಅದು ಅಪೂರ್ಣರಾಗಿರುವ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸಹಕಾರ, ಪ್ರೀತಿ, ಗೌರವ ಮತ್ತು ಸಹನೆಯ ಮೂಲಕ ಪರಿಪೂರ್ಣ ಜೀವನವನ್ನು ನಿರ್ಮಿಸಿಕೊಳ್ಳುವ ಒಂದು ಪವಿತ್ರ ಪ್ರಯತ್ನವಾಗಿದೆ. ಈ ಸತ್ಯವನ್ನು ಅರ್ಥಮಾಡಿಕೊಂಡಾಗ ಸಂಗಾತಿಯಲ್ಲಿ 100% ಪರಿಪೂರ್ಣತೆಯನ್ನು ಹುಡುಕುವ ಮನೋಭಾವ ಕಡಿಮೆಯಾಗುತ್ತದೆ. ಅದರ ಬದಲಿಗೆ ಪರಸ್ಪರ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವ ದೃಷ್ಟಿಕೋನ ಬೆಳೆಯುತ್ತದೆ. ಇದೇ ಆರೋಗ್ಯಕರ ದಾಂಪತ್ಯ ಜೀವನದ ಮೊದಲ ಹೆಜ್ಜೆಯಾಗಿದೆ. ಇಲ್ಲಿಯೇ ಜ್ಯೋತಿಷ್ಯದ ಪಾತ್ರ ಆರಂಭವಾಗುತ್ತದೆ. ಜನ್ಮಕುಂಡಲಿಯು ವ್ಯಕ್ತಿಯ ಸ್ವಭಾವ, ಭಾವನಾತ್ಮಕ ಪ್ರತಿಕ್ರಿಯೆ, ಸಂಬಂಧಗಳತ್ತ ಇರುವ ದೃಷ್ಟಿಕೋನ, ಸಹನೆ, ಹೊಂದಾಣಿಕೆಯ ಸಾಮರ್ಥ್ಯ ಹಾಗೂ ಕೆಲವು ಜೀವನ ಪ್ರವೃತ್ತಿಗಳನ್ನು ಸೂಚಿಸುತ್ತದೆ. ಆದರೆ ಜಾತಕವು ವ್ಯಕ್ತಿಯ ಅಂತಿಮ ಭವಿಷ್ಯವನ್ನು ಬರೆಯುವುದಿಲ್ಲ, ಅದು ಜೀವನದ ಸಾಧ್ಯತೆಗಳನ್ನು ಮಾತ್ರ ತೋರಿಸುತ್ತದೆ. ಆ ಸಾಧ್ಯತೆಗಳನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದು ವ್ಯಕ್ತಿಯ ಸಂಸ್ಕಾರ, ವಿವೇಕ, ನಿರಂತರ ಪ್ರಯತ್ನ ಮತ್ತು ಪರಸ್ಪರ ಪ್ರೀತಿಯಾಗಿದೆ. ಆದ್ದರಿಂದ ಜ್ಯೋತಿಷ್ಯವನ್ನು ವಿಧಿಯ ತೀರ್ಪೆಂದು ನೋಡಬಾರದು, ಅದು ಜೀವನದ ಮಾರ್ಗದರ್ಶಕವೆಂದು ಅರ್ಥಮಾಡಿಕೊಳ್ಳಬೇಕು. ಉತ್ತಮ ಯೋಗಗಳಿದ್ದರೂ ನಿರ್ಲಕ್ಷ್ಯ, ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದ ಸಂಬಂಧ ಹಾಳಾಗಬಹುದು. ಅದೇ ರೀತಿ ಕೆಲವು ಸವಾಲಿನ ಯೋಗಗಳಿದ್ದರೂ ಪ್ರೀತಿ, ಗೌರವ, ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ಬದುಕುವ ದಂಪತಿಗಳು ಸಂತೋಷದ ಜೀವನವನ್ನು ನಡೆಸಬಹುದು. ಈ ಸತ್ಯವನ್ನು ಅರಿತುಕೊಳ್ಳುವುದೇ ವೇದ ಜ್ಯೋತಿಷ್ಯದ ನಿಜವಾದ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಈಗ ನಮ್ಮ ಮುಂದೆ ಇನ್ನೊಂದು ಮಹತ್ವದ ಪ್ರಶ್ನೆ ಉದ್ಭವಿಸುತ್ತದೆ.
ಜ್ಯೋತಿಷ್ಯ ಶಾಸ್ತ್ರವು ವಿವಾಹವನ್ನು ಯಾವ ದೃಷ್ಟಿಯಿಂದ ನೋಡುತ್ತದೆ? ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ವೈವಾಹಿಕ ಜೀವನದ ಕುರಿತು ಯಾವ ಸೂಚನೆಗಳು ಅಡಗಿವೆ? ಕೇವಲ ಸಪ್ತಮ ಭಾವವನ್ನು ನೋಡುವುದೇ ಸಾಕೆ ಅಥವಾ ಅದರ ಹಿಂದೆ ಇನ್ನೂ ಆಳವಾದ ಜ್ಯೋತಿಷ್ಯ ರಹಸ್ಯಗಳಿವೆಯೇ? ಮುಂದಿನ ಭಾಗದಲ್ಲಿ ಇದೇ ವಿಷಯವನ್ನು ಕ್ರಮಬದ್ಧವಾಗಿ ಮತ್ತು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋಣ. ಜ್ಯೋತಿಷ್ಯವು ವಿವಾಹವನ್ನು ಹೇಗೆ ನೋಡುತ್ತದೆ? ಜನ್ಮಕುಂಡಲಿಯಲ್ಲಿರುವ ದಾಂಪತ್ಯದ ಮೂಲ ಸೂಚನೆಗಳು. ವಿವಾಹದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಹೆಚ್ಚಿನ ಜನರ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ ನನ್ನ ಜಾತಕದಲ್ಲಿ ಮದುವೆ ಯೋಗ ಇದೆಯೇ ಅಥವಾ ನನ್ನ ವೈವಾಹಿಕ ಜೀವನ ಸುಖವಾಗಿರುತ್ತದೆಯೇ ಎಂಬುದಾಗಿದೆ. ಕೆಲವರು ಮತ್ತಷ್ಟು ಮುಂದೆ ಹೋಗಿ ಕುಜದೋಷ ಇದೆಯೇ, 7ನೇ ಭಾವ ಹೇಗಿದೆ, ಅಷ್ಟಕೂಟ ಮಿಲನ ಎಷ್ಟು ಅಂಕ ಬಂದಿದೆ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದರೆ ವೇದ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ವಿವಾಹದ ವಿಶ್ಲೇಷಣೆ ಇಷ್ಟು ಸರಳವಾಗಿರುವುದಿಲ್ಲ. ಕೇವಲ ಒಂದು ಗ್ರಹವನ್ನು ಅಥವಾ ಒಂದು ದೋಷವನ್ನು ನೋಡಿ ವ್ಯಕ್ತಿಯ ದಾಂಪತ್ಯ ಜೀವನದ ಬಗ್ಗೆ ಅಂತಿಮ ತೀರ್ಮಾನ ನೀಡುವುದು ಶಾಸ್ತ್ರೀಯ ಜ್ಯೋತಿಷ್ಯದ ವಿಧಾನವಲ್ಲ. ನಿಜವಾದ ಜ್ಯೋತಿಷ್ಯವು ಯಾವಾಗಲೂ ಸಮಗ್ರ ವಿಶ್ಲೇಷಣೆಯನ್ನು ಆಧರಿಸುತ್ತದೆ. ಮಾನವನ ಜೀವನದಲ್ಲಿ ನಡೆಯುವ ಯಾವುದೇ ಘಟನೆಯೂ ಒಂದೇ ಕಾರಣದಿಂದ ಉಂಟಾಗುವುದಿಲ್ಲ. ಪ್ರತಿಯೊಂದು ಅನುಭವದ ಹಿಂದೆ ಅನೇಕ ಕಾರಣಗಳು, ಸಂದರ್ಭಗಳು, ವ್ಯಕ್ತಿತ್ವ, ಪರಿಸರ ಮತ್ತು ಸಮಯದ ಪ್ರಭಾವಗಳು ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ವೇದ ಜ್ಯೋತಿಷ್ಯವು ಇದೇ ತತ್ವವನ್ನು ಅನುಸರಿಸುತ್ತದೆ. ಅದು ಒಂದು ಗ್ರಹದ ಆಧಾರದ ಮೇಲೆ ಜೀವನವನ್ನು ನಿರ್ಧರಿಸುವುದಿಲ್ಲ, ಬದಲಾಗಿ ಜನ್ಮಕುಂಡಲಿಯಲ್ಲಿರುವ ಅನೇಕ ಸೂಚನೆಗಳನ್ನು ಪರಸ್ಪರ ಸಂಬಂಧಿಸಿ ಅಧ್ಯಯನ ಮಾಡಿ ಸಮತೋಲನದ ನಿರ್ಣಯಕ್ಕೆ ಬರುತ್ತದೆ. ವಿವಾಹದ ವಿಷಯದಲ್ಲಿಯೂ ಇದೇ ವಿಧಾನವನ್ನು ಅನುಸರಿಸಲಾಗುತ್ತದೆ. ಒಬ್ಬ ಅನುಭವಿ ಜ್ಯೋತಿಷಿ ಮೊದಲಿಗೆ ವ್ಯಕ್ತಿಯ ಲಗ್ನವನ್ನು ಪರಿಶೀಲಿಸುತ್ತಾನೆ. ಲಗ್ನವು ವ್ಯಕ್ತಿಯ ದೇಹ, ವ್ಯಕ್ತಿತ್ವ, ಜೀವನದ ದೃಷ್ಟಿಕೋನ, ನಿರ್ಧಾರ ತೆಗೆದುಕೊಳ್ಳುವ ವಿಧಾನ ಮತ್ತು ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯಕ್ಕೆ ಸಂಗಾತಿಯ ಸ್ವಭಾವ ಎಷ್ಟು ಮುಖ್ಯವೋ ತನ್ನ ಸ್ವಭಾವವು ಅಷ್ಟೇ ಮುಖ್ಯವಾಗಿದೆ. ಸಹನೆ, ಸಂವಹನ, ಹೊಂದಾಣಿಕೆ, ಜವಾಬ್ದಾರಿ, ಕೋಪ, ಭಾವನಾತ್ಮಕ ಸ್ಥಿರತೆ ಮತ್ತು ಜೀವನವನ್ನು ನೋಡುವ ದೃಷ್ಟಿಕೋನ ಇವೆಲ್ಲವೂ ಲಗ್ನ ಹಾಗೂ ಅದರ ಅಧಿಪತಿಯ ಬಲದೊಂದಿಗೆ ಸಂಬಂಧ ಹೊಂದಿರಬಹುದು. ಆದ್ದರಿಂದ ಲಗ್ನವನ್ನು ಅರ್ಥಮಾಡಿಕೊಳ್ಳದೆ ಕೇವಲ ಸಪ್ತಮ ಭಾವವನ್ನು ನೋಡುವುದು ಅಪೂರ್ಣ ವಿಶ್ಲೇಷಣೆಯಾಗುತ್ತದೆ. ಇದರ ನಂತರ ಜ್ಯೋತಿಷಿ ಸಪ್ತಮ ಭಾವವನ್ನು, ಅಂದರೆ ವಿವಾಹ ಮತ್ತು ದಾಂಪತ್ಯ ಜೀವನದ ಕೇಂದ್ರ ಭಾವವನ್ನು ಪರಿಶೀಲಿಸುತ್ತಾನೆ. ಆದರೆ ಸಪ್ತಮ ಭಾವದಲ್ಲಿ ಯಾವ ಗ್ರಹವಿದೆ ಎಂಬುದನ್ನು ಮಾತ್ರ ನೋಡುವುದಿಲ್ಲ. ಆ ಭಾವದ ಅಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ, ಅವನು ಸ್ವರಾಶಿಯಲ್ಲಿದ್ದಾನೆಯೇ, ಉಚ್ಚದಲ್ಲಿದ್ದಾನೆಯೇ ಅಥವಾ ನೀಚದಲ್ಲಿದ್ದಾನೆಯೇ, ಅವನ ಮೇಲೆ ಶುಭಗ್ರಹಗಳ ದೃಷ್ಟಿಯಿದೆಯೇ ಅಥವಾ ಪಾಪಗ್ರಹಗಳ ಪ್ರಭಾವವಿದೆಯೇ, ಅವನು ಯಾವ ಭಾವದಲ್ಲಿ ಕುಳಿತಿದ್ದಾನೆ. ಇಂತಹ ಅನೇಕ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಲಾಗುತ್ತದೆ. ಏಕೆಂದರೆ ಸಪ್ತಮ ಭಾವದ ನಿಜವಾದ ಫಲವು ಅದರ ಅಧಿಪತಿ ಹಾಗೂ ಇತರ ಗ್ರಹಗಳ ಸಂಬಂಧದಿಂದ ನಿರ್ಧಾರವಾಗುತ್ತದೆ. ವಿವಾಹದ ವಿಶ್ಲೇಷಣೆಯಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳಿಗೆ ವಿಶೇಷ ಸ್ಥಾನವಿದೆ. ಸಾಂಪ್ರದಾಯಿಕವಾಗಿ ಪುರುಷನ ಜಾತಕದಲ್ಲಿ ಶುಕ್ರನನ್ನು ದಾಂಪತ್ಯ ಸುಖ, ಪ್ರೀತಿ, ಆಕರ್ಷಣೆ ಮತ್ತು ವೈವಾಹಿಕ ಸಾಮರಸ್ಯದ ಕಾರಕ ಗ್ರಹವೆಂದು ಪರಿಗಣಿಸಲಾಗಿದೆ. ಮಹಿಳೆಯ ಜಾತಕದಲ್ಲಿ ಗುರುನನ್ನು ಪತಿಯ ಕಾರಕ ಹಾಗೂ ಕುಟುಂಬದ ಸ್ಥಿರತೆಯನ್ನು ಸೂಚಿಸುವ ಗ್ರಹವೆಂದು ಹೇಳಲಾಗಿದೆ. ಆದರೆ ಆಧುನಿಕ ವೇದ ಜ್ಯೋತಿಷ್ಯದ ಅಧ್ಯಯನದಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರ ಜಾತಕಗಳಲ್ಲಿಯೂ ಶುಕ್ರ ಮತ್ತು ಗುರು ಎರಡನ್ನೂ ಸಮಾನವಾಗಿ ಪರಿಶೀಲಿಸುವುದು ಹೆಚ್ಚು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಸಂಬಂಧವು ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿರ್ಮಾಣವಾಗುವುದಿಲ್ಲ. ಇಬ್ಬರ ಮೌಲ್ಯಗಳು, ಮನೋಭಾವ ಮತ್ತು ಜೀವನದ ದೃಷ್ಟಿಕೋನ ಒಂದಾಗಿ ಸೇರುವಾಗಲೇ ದಾಂಪತ್ಯ ಜೀವನ ರೂಪುಗೊಳ್ಳುತ್ತದೆ. ಇದರ ಜೊತೆಗೆ ಚಂದ್ರನ ಸ್ಥಾನ ಅತ್ಯಂತ ಮಹತ್ವದ್ದಾಗಿದೆ. ಚಂದ್ರನು ಮನಸ್ಸು, ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳ ಪ್ರತಿನಿಧಿ. ದಾಂಪತ್ಯದಲ್ಲಿ ಉಂಟಾಗುವ ಬಹುತೇಕ ಸಮಸ್ಯೆಗಳು ಮೊದಲಿಗೆ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಅನುಮಾನ, ಅಸಮಾಧಾನ, ಅಹಂಕಾರ, ಅಸೂಯೆ, ಭಯ ಮತ್ತು ಅತಿಯಾದ ನಿರೀಕ್ಷೆಗಳು ಮನಸ್ಸಿನಿಂದಲೇ ಆರಂಭವಾಗುತ್ತವೆ. ಆದ್ದರಿಂದ ಚಂದ್ರನ ಸ್ಥಿತಿ ವ್ಯಕ್ತಿಯ ಭಾವನಾತ್ಮಕ ಸ್ಥಿರತೆ ಮತ್ತು ಸಂಬಂಧಗಳನ್ನು ನಿರ್ವಹಿಸುವ ಸಾಮರ್ಥ್ಯದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ಇಷ್ಟಕ್ಕೆ ಜ್ಯೋತಿಷ್ಯ ನಿಲ್ಲುವುದಿಲ್ಲ. ಅನುಭವಿ ಜ್ಯೋತಿಷಿಗಳು ನವಾಂಶ ಚಕ್ರ ವ್ಯವಕಲನ 9ಕ್ಕೂ ಸಮಾನ ಮಹತ್ವ ನೀಡುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಜನ್ಮಕುಂಡಲಿಯಲ್ಲಿ ಸಾಮಾನ್ಯವಾಗಿ ಕಾಣುವ ಯೋಗಗಳು ನವಾಂಶದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕೆಲವೊಮ್ಮೆ ರಾಶಿ ಚಕ್ರದಲ್ಲಿ ಬಲವಾಗಿ ಕಾಣುವ ಗ್ರಹ ನವಾಂಶದಲ್ಲಿ ದುರ್ಬಲವಾಗಿರಬಹುದು ಅಥವಾ ಅದರ ವಿರುದ್ಧವೂ ಆಗಬಹುದು. ಆದ್ದರಿಂದ ಕೇವಲ ರಾಶಿ ಚಕ್ರವನ್ನು ನೋಡಿ ತೀರ್ಮಾನಿಸುವುದು ಪೂರ್ಣ ಜ್ಯೋತಿಷ್ಯ ವಿಧಾನವಲ್ಲ. ರಾಶಿ ಮತ್ತು ನವಾಂಶ ಎರಡನ್ನೂ ಒಟ್ಟಾಗಿ ಅಧ್ಯಯನ ಮಾಡಿದಾಗ ಮಾತ್ರ ವಿವಾಹದ ಕುರಿತು ಹೆಚ್ಚು ಸ್ಪಷ್ಟವಾದ ಚಿತ್ರಣ ದೊರೆಯುತ್ತದೆ. ಇದರ ನಂತರ ದಶಾ ಮತ್ತು ಅಂತರ್ದಶೆಗಳ ಪ್ರಭಾವವನ್ನು ಪರಿಶೀಲಿಸಲಾಗುತ್ತದೆ. ಜಾತಕದಲ್ಲಿ ಉತ್ತಮ ಯೋಗಗಳಿದ್ದರೂ ಕೆಲವು ಸಮಯಗಳಲ್ಲಿ ಕಠಿಣ ದಶೆಗಳು ಸಂಬಂಧಗಳಲ್ಲಿ ಒತ್ತಡವನ್ನು ಉಂಟುಮಾಡಬಹುದು. ಅದೇ ರೀತಿ ಕೆಲವು ಅನುಕೂಲಕರ ದಶೆಗಳು ದಂಪತಿಗಳ ನಡುವೆ ಪ್ರೀತಿ, ಹೊಂದಾಣಿಕೆ ಮತ್ತು ಹೊಸ ಅವಕಾಶಗಳನ್ನು ಹೆಚ್ಚಿಸಬಹುದು.
ಇದನ್ನು ವಿಧಿಯ ಅಂತಿಮ ತೀರ್ಪೆಂದು ನೋಡದೆ ಸಮಯದ ಪ್ರಭಾವವೆಂದು ಅರ್ಥಮಾಡಿಕೊಳ್ಳಬೇಕು. ಅದೇ ರೀತಿ ಗೋಚಾರಗಳು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತವೆ. ಗುರು, ಶನಿ, ರಾಹು ಮತ್ತು ಕೇತುಗಳ ಸಂಚಾರಗಳು ಕೆಲವೊಮ್ಮೆ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು, ಕುಟುಂಬದ ಬದಲಾವಣೆಗಳು, ದೂರದ ವಾಸ, ಸಂತಾನ ಯೋಗ ಅಥವಾ ಸಂಬಂಧಗಳಲ್ಲಿ ಹೊಸ ತಿರುವುಗಳನ್ನು ತರಬಹುದು. ಆದರೆ ಗೋಚಾರವನ್ನು ಎಂದಿಗೂ ಜನ್ಮಕುಂಡಲಿಯಿಂದ ಪ್ರತ್ಯೇಕವಾಗಿ ವಿಶ್ಲೇಷಿಸಬಾರದು. ಮೂಲ ಜಾತಕ, ದಶಾ ಮತ್ತು ಗೋಚಾರಗಳು ಪರಸ್ಪರ ಹೊಂದಿಕೊಂಡಾಗ ಮಾತ್ರ ಸರಿಯಾದ ಫಲಿತಾಂಶವನ್ನು ಅರ್ಥಮಾಡಿಕೊಳ್ಳಬಹುದು. ಇಲ್ಲಿಯೇ ಒಂದು ಪ್ರಮುಖ ಸತ್ಯವನ್ನು ನೆನಪಿಟ್ಟುಕೊಳ್ಳಬೇಕು. ವೇದ ಜ್ಯೋತಿಷ್ಯವು ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಅದು ವ್ಯಕ್ತಿಯ ಜೀವನವನ್ನು ಬಂಧಿಸುವುದಿಲ್ಲ. ಜಾತಕವು ಒಂದು ನಕ್ಷೆಯಂತಿದೆ. ನಕ್ಷೆಯು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ನಿರ್ಧರಿಸುವುದು ಪ್ರಯಾಣಿಕನ ವಿವೇಕ ಮತ್ತು ಪ್ರಯತ್ನ. ಇದೇ ರೀತಿಯಾಗಿ ಜನ್ಮಕುಂಡಲಿಯು ಕೆಲವು ಸವಾಲುಗಳ ಸಾಧ್ಯತೆಯನ್ನು ಸೂಚಿಸಬಹುದು, ಆದರೆ ಆ ಸವಾಲುಗಳನ್ನು ಪ್ರೀತಿ, ಸಂವಹನ, ಸಹನೆ ಮತ್ತು ಜವಾಬ್ದಾರಿಯ ಮೂಲಕ ಹೇಗೆ ಎದುರಿಸಬೇಕು ಎಂಬುದು ವ್ಯಕ್ತಿಯ ಕೈಯಲ್ಲಿದೆ. ಇಂದಿನ ದಿನಗಳಲ್ಲಿ ಕೆಲವರು ಒಂದು ದೋಷ ಎಂದರೆ ಒಂದು ಸಮಸ್ಯೆಯೇ ಎಂಬ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇದು ವೇದ ಜ್ಯೋತಿಷ್ಯದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ. ಉದಾಹರಣೆಗೆ, ಕುಜದೋಷವಿದೆ ಎಂದರೆ ವೈವಾಹಿಕ ಜೀವನ ಖಂಡಿತವಾಗಿ ವಿಫಲವಾಗುತ್ತದೆ ಎನ್ನುವುದು ಸರಿಯಲ್ಲ. ಹಾಗೆಯೇ ಕುಜದೋಷ ಇಲ್ಲದಿದ್ದರೆ ವಿವಾಹ ಖಂಡಿತವಾಗಿ ಯಶಸ್ವಿಯಾಗುತ್ತದೆ ಎನ್ನುವುದು ಸತ್ಯವಲ್ಲ. ಜಾತಕದ ಸಮಗ್ರ ವಿಶ್ಲೇಷಣೆ, ವ್ಯಕ್ತಿಯ ಸಂಸ್ಕಾರ, ಪರಸ್ಪರ ಗೌರವ, ಸಂವಹನ ಮತ್ತು ಸಮಯದ ಪ್ರಭಾವ ಇವೆಲ್ಲವೂ ಸೇರಿ ದಾಂಪತ್ಯ ಜೀವನದ ಗುಣಮಟ್ಟವನ್ನು ರೂಪಿಸುತ್ತವೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಜಾತಕದಲ್ಲಿ ಇಷ್ಟೊಂದು ಅಂಶಗಳಿದ್ದರೂ ಜ್ಯೋತಿಷಿಗಳು ಏಕೆ ವಿಶೇಷವಾಗಿ ಸಪ್ತಮ ಭಾವಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ? ಸಪ್ತಮ ಭಾವವನ್ನು ದಾಂಪತ್ಯ ಜೀವನದ ಕೇಂದ್ರಬಿಂದು ಎಂದು ಏಕೆ ಕರೆಯಲಾಗುತ್ತದೆ? ಅದರ ಹಿಂದೆ ಯಾವ ಶಾಸ್ತ್ರೀಯ ಕಾರಣ ಅಡಗಿದೆ? ಮುಂದಿನ ಭಾಗದಲ್ಲಿ ಈ ಅತ್ಯಂತ ಮಹತ್ವದ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋಣ. ಜಾತಕದಲ್ಲಿ 7ನೇ ಭಾವದ ಮಹತ್ವ, ವಿವಾಹದ ಕೇಂದ್ರಬಿಂದು ಏಕೆ? ವೇದ ಜ್ಯೋತಿಷ್ಯದಲ್ಲಿ ಜನ್ಮಕುಂಡಲಿಯ 12 ಭಾವಗಳು ಮಾನವ ಜೀವನದ 12 ಪ್ರಮುಖ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಂದು ಭಾವಕ್ಕೂ ತನ್ನದೇ ಆದ ಮಹತ್ವ, ಕಾರ್ಯಕ್ಷೇತ್ರ ಮತ್ತು ಜೀವನದ ಮೇಲೆ ಬೀರುವ ಪ್ರಭಾವವಿದೆ. ಮೊದಲ ಭಾವವು ವ್ಯಕ್ತಿಯ ದೇಹ, ವ್ಯಕ್ತಿತ್ವ ಮತ್ತು ಜೀವನದ ಆರಂಭವನ್ನು ಸೂಚಿಸಿದರೆ, 4ನೇ ಭಾವವು ಮನೆ, ತಾಯಿ ಮತ್ತು ಮನಸ್ಸಿನ ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ದಶಮ ಭಾವವು ಉದ್ಯೋಗ, ಸ್ಥಾನಮಾನ ಮತ್ತು ಸಾರ್ವಜನಿಕ ಜೀವನವನ್ನು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಸಪ್ತಮ ಭಾವವು ದಾಂಪತ್ಯ ಜೀವನ, ಜೀವನ ಸಂಗಾತಿ, ಪಾಲುದಾರಿಕೆ, ಪರಸ್ಪರ ಸಂಬಂಧಗಳು ಮತ್ತು ಸಾಮಾಜಿಕ ಹೊಂದಾಣಿಕೆಯನ್ನು ಪ್ರತಿನಿಧಿಸುವ ಅತ್ಯಂತ ಪ್ರಮುಖ ಭಾವವಾಗಿದೆ. ಆದ್ದರಿಂದಲೇ ವೇದ ಜ್ಯೋತಿಷ್ಯದಲ್ಲಿ ಸಪ್ತಮ ಭಾವವನ್ನು ವಿವಾಹದ ಕೇಂದ್ರಬಿಂದು ಎಂದು ಪರಿಗಣಿಸಲಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಅನೇಕ ಜನರು ಸಪ್ತಮ ಭಾವವನ್ನು ಕೇವಲ ಮದುವೆಯಾಗುತ್ತದೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗೆ ಉತ್ತರ ನೀಡುವ ಭಾವವೆಂದು ಭಾವಿಸುತ್ತಾರೆ. ಇದು ಸರಿಯಾದ ಅರ್ಥವಲ್ಲ. ವಾಸ್ತವವಾಗಿ ಸಪ್ತಮ ಭಾವವು ಮದುವೆಯ ದಿನಾಂಕವನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ ದಾಂಪತ್ಯ ಜೀವನದ ಗುಣಮಟ್ಟ, ಜೀವನ ಸಂಗಾತಿಯ ಸ್ವಭಾವ, ಪರಸ್ಪರ ಹೊಂದಾಣಿಕೆ, ಸಂಬಂಧದ ಸ್ಥಿರತೆ, ವಿಶ್ವಾಸ, ಸಹಕಾರ ಮತ್ತು ಜೀವನದಲ್ಲಿ ಒಬ್ಬರ ಮೇಲೊಬ್ಬರು ಬೀರುವ ಪ್ರಭಾವವನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಭಾವವನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಕೇವಲ ವಿವಾಹವನ್ನು ಅರ್ಥಮಾಡಿಕೊಳ್ಳುವುದಲ್ಲ, ಇಡೀ ದಾಂಪತ್ಯ ಜೀವನದ ಅಡಿಪಾಯವನ್ನು ಅರ್ಥಮಾಡಿಕೊಳ್ಳುವುದಾಗಿದೆ. ಸಂಸ್ಕೃತದಲ್ಲಿ ಸಪ್ತಮ ಎಂದರೆ 7ನೇಯದು. ಲಗ್ನದಿಂದ ನೇರವಾಗಿ ಎದುರಿನ ಸ್ಥಾನದಲ್ಲಿರುವ ಈ ಭಾವವು ಒಂದು ಆಳವಾದ ಜೀವನ ತತ್ವವನ್ನು ಪ್ರತಿನಿಧಿಸುತ್ತದೆ. ಲಗ್ನವು ನಾನು ಎಂಬ ವ್ಯಕ್ತಿತ್ವವನ್ನು ಸೂಚಿಸಿದರೆ, ಸಪ್ತಮ ಭಾವವು ನಾವು ಎಂಬ ಜೀವನದ ಹೊಸ ಹಂತವನ್ನು ಸೂಚಿಸುತ್ತದೆ. ಮನುಷ್ಯನು ಜನಿಸಿದಾಗ ಅವನ ಬದುಕು ತನ್ನ ಆಸೆಗಳು, ಗುರಿಗಳು ಮತ್ತು ಕನಸುಗಳ ಸುತ್ತ ಸುತ್ತುತ್ತದೆ. ಆದರೆ ವಿವಾಹದ ನಂತರ ಅವನ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಸಮಾನ ಸ್ಥಾನವನ್ನು ಪಡೆಯುತ್ತಾನೆ. ಅಲ್ಲಿಂದ ಜೀವನವು ಕೇವಲ ತನ್ನ ಬಗ್ಗೆ ಯೋಚಿಸುವ ಹಂತದಿಂದ ಇಬ್ಬರ ಬಗ್ಗೆ ಯೋಚಿಸುವ ಹಂತಕ್ಕೆ ಪ್ರವೇಶಿಸುತ್ತದೆ. ಈ ಪರಿವರ್ತನೆಯನ್ನೇ ಸಪ್ತಮ ಭಾವ ಪ್ರತಿಬಿಂಬಿಸುತ್ತದೆ. ಆದ್ದರಿಂದಲೇ ಇದು ಕೇವಲ ವಿವಾಹದ ಭಾವವಲ್ಲ, ಅದು ಸಹಜೀವನ, ಸಮಾನತೆ, ಪರಸ್ಪರ ಗೌರವ ಮತ್ತು ಸಹಕಾರದ ಭಾವವಾಗಿದೆ. ಸಪ್ತಮ ಭಾವದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಒಂದು ಸರಳ ಉದಾಹರಣೆಯನ್ನು ಗಮನಿಸಬಹುದು. ಒಬ್ಬ ವ್ಯಕ್ತಿಗೆ ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಅಪಾರ ಆಸ್ತಿ ಮತ್ತು ಉನ್ನತ ಸಾಮಾಜಿಕ ಸ್ಥಾನಮಾನ ಇರಬಹುದು. ಆದರೆ ಅವನ ದಾಂಪತ್ಯ ಜೀವನದಲ್ಲಿ ಶಾಂತಿ ಇಲ್ಲದಿದ್ದರೆ ಆ ಯಶಸ್ಸಿನ ಸಂಪೂರ್ಣ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಮತ್ತೊಂದೆಡೆ ಸಾಧಾರಣ ಜೀವನ ನಡೆಸುವ ಒಂದು ದಂಪತಿಗೆ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಇದ್ದರೆ ಅವರು ಹೆಚ್ಚಿನ ಮಾನಸಿಕ ಸಂತೋಷವನ್ನು ಅನುಭವಿಸುತ್ತಾರೆ. ಇದರಿಂದ ದಾಂಪತ್ಯ ಜೀವನವು ವ್ಯಕ್ತಿಯ ಸಂಪೂರ್ಣ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಪ್ರಮುಖ ಅಂಶ ಎಂಬುದು ಸ್ಪಷ್ಟವಾಗುತ್ತದೆ. ಇದೇ ಕಾರಣದಿಂದ ಸಪ್ತಮ ಭಾವಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನ ನೀಡಲಾಗಿದೆ.
ಸಪ್ತಮ ಭಾವವು ಕೇವಲ ಪತಿ ಅಥವಾ ಪತ್ನಿಯನ್ನು ಮಾತ್ರ ಸೂಚಿಸುವುದಿಲ್ಲ, ಅದು ಜೀವನದಲ್ಲಿ ದೀರ್ಘಕಾಲ ಉಳಿಯುವ ಎಲ್ಲ ರೀತಿಯ ಪಾಲುದಾರಿಕೆಗಳನ್ನು ಪ್ರತಿನಿಧಿಸುತ್ತದೆ. ವ್ಯವಹಾರ ಪಾಲುದಾರರು, ಸಾರ್ವಜನಿಕ ಸಂಪರ್ಕಗಳು, ಒಪ್ಪಂದಗಳು, ಸಹಯೋಗದ ಸಂಬಂಧಗಳು ಮತ್ತು ಸಮಾಜದೊಂದಿಗೆ ವ್ಯಕ್ತಿಯ ಹೊಂದಾಣಿಕೆಯು ಇದೇ ಭಾವದಿಂದ ತಿಳಿಯಬಹುದು. ಆದ್ದರಿಂದ ಸಪ್ತಮ ಭಾವವು ದುರ್ಬಲವಾಗಿದ್ದರೆ ಅದರ ಪರಿಣಾಮ ಕೇವಲ ದಾಂಪತ್ಯ ಜೀವನದಲ್ಲಷ್ಟೇ ಅಲ್ಲ, ಇತರ ಸಹಕಾರದ ಸಂಬಂಧಗಳ ಮೇಲೂ ಕಾಣಿಸಿಕೊಳ್ಳಬಹುದು. ಇದೇ ರೀತಿ ಬಲಿಷ್ಠ ಸಪ್ತಮ ಭಾವವು ಉತ್ತಮ ದಾಂಪತ್ಯದ ಜೊತೆಗೆ ಉತ್ತಮ ಸಾರ್ವಜನಿಕ ಸಂಬಂಧಗಳನ್ನು ನೀಡಬಹುದು. ದುರದೃಷ್ಟವಶಾತ್ ಇಂದಿನ ದಿನಗಳಲ್ಲಿ ಕೆಲವರು ಸಪ್ತಮ ಭಾವದಲ್ಲಿ ಒಂದು ಗ್ರಹವನ್ನು ನೋಡಿ ತಕ್ಷಣ ತೀರ್ಮಾನ ನೀಡುತ್ತಾರೆ. 7ನೇ ಮನೆಯಲ್ಲಿ ಶನಿ ಇದ್ದಾನೆ, ಆದ್ದರಿಂದ ವಿವಾಹ ಜೀವನ ಕಷ್ಟಕರ. 7ನೇ ಮನೆಯಲ್ಲಿ ಗುರು ಇದ್ದಾನೆ, ಆದ್ದರಿಂದ ಜೀವನ ಅತ್ಯುತ್ತಮ ಎಂಬ ರೀತಿಯ ಹೇಳಿಕೆಗಳು ಹೆಚ್ಚು ಕೇಳಿಬರುತ್ತವೆ. ಆದರೆ ವೇದ ಜ್ಯೋತಿಷ್ಯದ ಪ್ರಕಾರ ಇಂತಹ ಸರಳ ನಿರ್ಣಯಗಳು ಸರಿಯಲ್ಲ. ಒಬ್ಬ ಅನುಭವಿ ಜ್ಯೋತಿಷಿ ಮೊದಲು ಸಪ್ತಮ ಭಾವ ಯಾವ ರಾಶಿಯಲ್ಲಿದೆ ಎಂಬುದನ್ನು ಪರಿಶೀಲಿಸುತ್ತಾನೆ. ನಂತರ ಅದರ ಅಧಿಪತಿ ಯಾವ ಭಾವದಲ್ಲಿದ್ದಾನೆ, ಅವನಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಶುಭ ಗ್ರಹಗಳ ಬೆಂಬಲ ಎಷ್ಟಿದೆ, ಪಾಪಗ್ರಹಗಳ ಒತ್ತಡ ಎಷ್ಟಿದೆ, ಅಧಿಪತಿ ಸ್ವರಾಶಿಯಲ್ಲಿದ್ದಾನೆಯೇ, ಉಚ್ಚದಲ್ಲಿದ್ದಾನೆಯೇ ಅಥವಾ ನೀಚದಲ್ಲಿದ್ದಾನೆಯೇ, ನವಾಂಶದಲ್ಲಿ ಅವನ ಸ್ಥಿತಿ ಹೇಗಿದೆ, ಪ್ರಸ್ತುತ ದಶೆ ಮತ್ತು ಗೋಚಾರಗಳು ಯಾವ ರೀತಿಯ ಪ್ರಭಾವ ಬೀರುತ್ತಿವೆ ಎಂಬ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸುತ್ತಾನೆ. ಈ ಎಲ್ಲವನ್ನು ಅಧ್ಯಯನ ಮಾಡಿದ ನಂತರವೇ ಸಪ್ತಮ ಭಾವದ ನಿಜವಾದ ಫಲವನ್ನು ಅರ್ಥಮಾಡಿಕೊಳ್ಳಬಹುದು. ಇದನ್ನು ಒಂದು ಮನೆಯೊಂದಿಗೆ ಹೋಲಿಸಿ ನೋಡಬಹುದು. ಒಂದು ಮನೆಯ ಹೊರಗೋಡೆ ಅತ್ಯಂತ ಸುಂದರವಾಗಿದ್ದರೂ ಅದರ ಅಡಿಪಾಯ ದುರ್ಬಲವಾಗಿದ್ದರೆ ಆ ಮನೆ ಹೆಚ್ಚು ಕಾಲ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಹಾಗೆಯೇ ಹೊರಗಿನಿಂದ ಸಾಮಾನ್ಯವಾಗಿ ಕಾಣುವ ಮನೆಗೆ ಬಲವಾದ ಅಡಿಪಾಯ, ಉತ್ತಮ ಕಂಬಗಳು ಮತ್ತು ದೃಢವಾದ ನಿರ್ಮಾಣ ಇದ್ದರೆ ಅದು ಅನೇಕ ವರ್ಷಗಳ ಕಾಲ ಸುರಕ್ಷಿತವಾಗಿ ಉಳಿಯುತ್ತದೆ. ಜನ್ಮಕುಂಡಲಿಯಲ್ಲೂ ಇದೇ ತತ್ವ ಅನ್ವಯಿಸುತ್ತದೆ. ಸಪ್ತಮ ಭಾವವು ಒಂದು ಪ್ರಮುಖ ಭಾಗವಾಗಿದ್ದರೂ ಅದರ ನಿಜವಾದ ಬಲವು ಸಂಪೂರ್ಣ ಜಾತಕದೊಂದಿಗೆ ಹೊಂದಿರುವ ಸಂಬಂಧದಿಂದ ನಿರ್ಧಾರವಾಗುತ್ತದೆ. ಆದ್ದರಿಂದ ಕೇವಲ ಒಂದೇ ಭಾವವನ್ನು ಪ್ರತ್ಯೇಕವಾಗಿ ನೋಡಿ ತೀರ್ಮಾನಿಸುವುದು ಸರಿಯಾದ ಜ್ಯೋತಿಷ್ಯ ವಿಧಾನವಲ್ಲ. ಇನ್ನೊಂದು ಮಹತ್ವದ ವಿಷಯವೆಂದರೆ ಸಪ್ತಮ ಭಾವವು ಭಯ ಹುಟ್ಟಿಸುವ ಭಾವವಲ್ಲ, ಅದು ಜಾಗೃತಿ ಮೂಡಿಸುವ ಭಾವವಾಗಿದೆ. ಈ ಭಾವದಲ್ಲಿ ಕೆಲವು ಸವಾಲಿನ ಸೂಚನೆಗಳು ಕಂಡುಬಂದರೆ ಅವು ಜೀವನವನ್ನು ಹಾಳು ಮಾಡುತ್ತವೆ ಎಂಬ ಅರ್ಥವಲ್ಲ, ಬದಲಾಗಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು, ಎಲ್ಲಿ ಹೆಚ್ಚು ಸಂವಹನ ಅಗತ್ಯವಿದೆ, ಯಾವ ಸ್ವಭಾವವನ್ನು ತಿದ್ದಿಕೊಳ್ಳಬೇಕು ಎಂಬುದನ್ನು ಅದು ಮುಂಚಿತವಾಗಿಯೇ ತಿಳಿಸುತ್ತದೆ. ಇದೇ ಜ್ಯೋತಿಷ್ಯದ ನಿಜವಾದ ಉದ್ದೇಶ. ಅದು ವ್ಯಕ್ತಿಯನ್ನು ವಿಧಿಯ ಕೈದಿಯನ್ನಾಗಿಸಲು ಬಂದಿಲ್ಲ, ತನ್ನನ್ನು ತಾನು ಚೆನ್ನಾಗಿ ಅರಿತುಕೊಳ್ಳಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಾರ್ಗದರ್ಶನ ನೀಡಲು ಬಂದಿದೆ. ಇದುವರೆಗೆ ನಾವು ಸಪ್ತಮ ಭಾವದ ಮಹತ್ವವನ್ನು ಅರ್ಥಮಾಡಿಕೊಂಡೆವು. ಆದರೆ ಪ್ರಶ್ನೆ ಇನ್ನೂ ಉಳಿದಿದೆ. ಸಪ್ತಮ ಭಾವವನ್ನು ಯಾವ ಗ್ರಹಗಳು ಬಲಪಡಿಸುತ್ತವೆ? ಯಾವ ಗ್ರಹಗಳು ಸವಾಲುಗಳನ್ನು ಉಂಟುಮಾಡಬಹುದು? ಶುಕ್ರ, ಗುರು, ಶನಿ, ಮಂಗಳ, ರಾಹು ಮತ್ತು ಕೇತುಗಳು ದಾಂಪತ್ಯ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಮುಂದಿನ ಅಧ್ಯಾಯದಲ್ಲಿ ಈ ಗ್ರಹಗಳ ಪಾತ್ರವನ್ನು ಒಂದೊಂದಾಗಿ ಶಾಸ್ತ್ರೀಯವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡೋಣ. ವಿವಾಹದಲ್ಲಿ ಗ್ರಹಗಳ ಪಾತ್ರ, ಯಾವ ಗ್ರಹ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ? ಜಾತಕದಲ್ಲಿ ಸಪ್ತಮ ಭಾವವು ದಾಂಪತ್ಯ ಜೀವನದ ಕೇಂದ್ರಬಿಂದುವಾಗಿದ್ದರೆ ಆ ಕೇಂದ್ರಕ್ಕೆ ಜೀವ ತುಂಬುವ ಶಕ್ತಿಗಳು ಗ್ರಹಗಳಾಗಿವೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಯಾವುದೇ ಒಂದು ಗ್ರಹವನ್ನು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಕರೆಯುವುದು ವೇದ ಜ್ಯೋತಿಷ್ಯದ ಸರಿಯಾದ ವಿಧಾನವಲ್ಲ. ಪ್ರತಿಯೊಂದು ಗ್ರಹವು ತನ್ನದೇ ಆದ ಸ್ವಭಾವ, ಕರ್ತವ್ಯ ಮತ್ತು ಸಂದೇಶವನ್ನು ಹೊಂದಿದೆ. ಒಂದು ಗ್ರಹವು ಅನುಕೂಲಕರ ಸ್ಥಿತಿಯಲ್ಲಿ ಇದ್ದರೆ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಫಲಗಳನ್ನು ನೀಡಬಹುದು. ಅದೇ ಗ್ರಹವು ದುರ್ಬಲ ಸ್ಥಿತಿಯಲ್ಲಿ ಅಥವಾ ಪ್ರತಿಕೂಲ ಪ್ರಭಾವದಲ್ಲಿದ್ದರೆ ಕೆಲವು ಸವಾಲುಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಗ್ರಹಗಳನ್ನು ಭಯಪಡುವುದಕ್ಕಿಂತ ಅವುಗಳ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ವಿವಾಹದ ವಿಷಯದಲ್ಲಿ ಮೊದಲಿಗೆ ಗಮನಿಸಬೇಕಾದ ಗ್ರಹ ಶುಕ್ರ. ವೇದ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಪ್ರೀತಿ, ಸೌಂದರ್ಯ, ಆಕರ್ಷಣೆ, ದಾಂಪತ್ಯ ಸುಖ, ಕಲಾತ್ಮಕತೆ, ಭಾವನಾತ್ಮಕ ಸೌಹಾರ್ದ ಮತ್ತು ವೈವಾಹಿಕ ಸಂತೋಷದ ಕಾರಕ ಗ್ರಹವೆಂದು ಪರಿಗಣಿಸಲಾಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನ, ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬೆರೆಯುವ ಸಾಮರ್ಥ್ಯ, ಜೀವನದ ಸೌಂದರ್ಯವನ್ನು ಆಸ್ವಾದಿಸುವ ಮನೋಭಾವ ಹಾಗೂ ದಾಂಪತ್ಯದಲ್ಲಿ ಸೌಮ್ಯತೆಯನ್ನು ಕಾಪಾಡುವ ಗುಣಗಳ ಬಗ್ಗೆ ಶುಕ್ರನು ಪ್ರಮುಖ ಸೂಚನೆಗಳನ್ನು ನೀಡುತ್ತಾನೆ. ಆದರೆ ಶುಕ್ರನು ಬಲವಾಗಿದ್ದರೆ ಮಾತ್ರ ವಿವಾಹ ಜೀವನ ಪರಿಪೂರ್ಣವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಪ್ರೀತಿ ಮಾತ್ರ ಸಾಕಾಗುವುದಿಲ್ಲ. ಅದನ್ನು ಉಳಿಸಿಕೊಳ್ಳಲು ವಿಶ್ವಾಸ, ಸಹನೆ ಮತ್ತು ಜವಾಬ್ದಾರಿಯೂ ಅಗತ್ಯ. ಮುಂದಿನ ಮಹತ್ವದ ಗ್ರಹ ಗುರು. ಗುರು ಜ್ಞಾನ, ಧರ್ಮ, ವಿವೇಕ, ಮೌಲ್ಯಗಳು, ಆಶೀರ್ವಾದ ಮತ್ತು ಕುಟುಂಬದ ಸ್ಥಿರತೆಯ ಪ್ರತೀಕ. ಸಾಂಪ್ರದಾಯಿಕ ಜ್ಯೋತಿಷ್ಯದಲ್ಲಿ ಮಹಿಳೆಯ ಜಾತಕದಲ್ಲಿ ಗುರುನಿಗೆ ವಿಶೇಷ ಮಹತ್ವ ನೀಡಲಾಗಿದ್ದರೂ ಇಂದಿನ ಸಮಗ್ರ ಅಧ್ಯಯನದಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರ ಜಾತಕಗಳಲ್ಲಿಯೂ ಗುರುನ ಸ್ಥಾನವನ್ನು ಸಮಾನವಾಗಿ ಪರಿಶೀಲಿಸಲಾಗುತ್ತದೆ.
ಏಕೆಂದರೆ ಗುರು ವ್ಯಕ್ತಿಯ ಜೀವನದಲ್ಲಿ ಪ್ರಬುದ್ಧತೆ, ಕ್ಷಮೆ, ಪರಿಪಕ್ವತೆ ಮತ್ತು ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತಾನೆ. ಗುರುನ ಉತ್ತಮ ಪ್ರಭಾವವು ಸಂಬಂಧದಲ್ಲಿ ಗೌರವ, ನೈತಿಕತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವವನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಚಂದ್ರ ದಾಂಪತ್ಯ ಜೀವನದ ಅತ್ಯಂತ ಸೂಕ್ಷ್ಮ ಗ್ರಹಗಳಲ್ಲಿ ಒಬ್ಬನು. ಚಂದ್ರನು ಮನಸ್ಸಿನ ಪ್ರತಿನಿಧಿ. ಸಂತೋಷ, ದುಃಖ, ಪ್ರೀತಿ, ಅಸಮಾಧಾನ, ಭಯ, ಅನುಮಾನ, ನಿರೀಕ್ಷೆ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳೆಲ್ಲವೂ ಚಂದ್ರನೊಂದಿಗೆ ಸಂಬಂಧ ಹೊಂದಿವೆ. ದಂಪತಿಗಳ ನಡುವಿನ ಹೆಚ್ಚಿನ ಭಿನ್ನಾಭಿಪ್ರಾಯಗಳು ಮಾತಿನಿಂದ ಆರಂಭವಾಗುವುದಿಲ್ಲ, ಅವು ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳಿಂದ ಆರಂಭವಾಗುತ್ತವೆ. ಆದ್ದರಿಂದ ಚಂದ್ರನು ಸ್ಥಿರವಾಗಿದ್ದರೆ ಸಂಬಂಧವೂ ಸ್ಥಿರವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಚಂದ್ರನು ಅತಿಯಾದ ಒತ್ತಡದಲ್ಲಿದ್ದರೆ ಭಾವನಾತ್ಮಕ ಅಸ್ಥಿರತೆ, ಅನುಮಾನ ಅಥವಾ ಅಸಮಾಧಾನದಂತಹ ಪರಿಸ್ಥಿತಿಗಳು ಉಂಟಾಗಬಹುದು. ಆದರೂ ಇವು ಅಂತಿಮ ತೀರ್ಪುಗಳಲ್ಲ, ಎಚ್ಚರಿಕೆಯ ಸೂಚನೆಗಳಷ್ಟೇ. ಮಂಗಳ ಅಥವಾ ಕುಜನ ಕುರಿತು ಸಮಾಜದಲ್ಲಿ ಅತ್ಯಂತ ಹೆಚ್ಚು ತಪ್ಪು ಕಲ್ಪನೆಗಳಿವೆ. ಕುಜದೋಷವಿದ್ದರೆ ವಿವಾಹ ಜೀವನ ಹಾಳಾಗುತ್ತದೆ ಎಂಬ ನಂಬಿಕೆ ಇನ್ನೂ ಅನೇಕ ಕಡೆ ಕೇಳಿಬರುತ್ತದೆ. ಆದರೆ ವೇದ ಜ್ಯೋತಿಷ್ಯ ಇಂತಹ ಸರಳ ನಿರ್ಣಯವನ್ನು ಒಪ್ಪುವುದಿಲ್ಲ. ಮಂಗಳನು ಧೈರ್ಯ, ಶಕ್ತಿ, ಉತ್ಸಾಹ, ನಿರ್ಧಾರಶಕ್ತಿ ಮತ್ತು ಕ್ರಿಯಾಶೀಲತೆಯ ಗ್ರಹ. ಈ ಶಕ್ತಿಯು ಸಮತೋಲನದಲ್ಲಿದ್ದರೆ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಆದರೆ ಅದೇ ಶಕ್ತಿ ನಿಯಂತ್ರಣ ಕಳೆದುಕೊಂಡರೆ ಕೋಪ, ಆತುರ, ಹಠ ಅಥವಾ ಸಂಘರ್ಷದ ರೂಪದಲ್ಲಿ ವ್ಯಕ್ತವಾಗಬಹುದು. ಆದ್ದರಿಂದ ಕುಜದೋಷವನ್ನು ಯಾವಾಗಲೂ ಸಂಪೂರ್ಣ ಜಾತಕದ ಬೆಳಕಿನಲ್ಲಿ ಮಾತ್ರ ವಿಶ್ಲೇಷಿಸಬೇಕು. ಒಂದೇ ದೋಷವನ್ನು ನೋಡಿ ಭಯಪಡುವುದು ಅಥವಾ ಭಯಪಡಿಸುವುದು ವೇದ ಜ್ಯೋತಿಷ್ಯದ ಉದ್ದೇಶವಲ್ಲ. ಶನಿಯನ್ನು ಅನೇಕರು ಕಷ್ಟದ ಗ್ರಹವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಶನಿ ಶಿಸ್ತು, ಜವಾಬ್ದಾರಿ, ತಾಳ್ಮೆ, ಸಮಯ ಮತ್ತು ಜೀವನದ ಪಾಠಗಳನ್ನು ಕಲಿಸುವ ಗುರುವಾಗಿದ್ದಾನೆ. ದಾಂಪತ್ಯ ಜೀವನದಲ್ಲಿ ಶನಿಯ ಪ್ರಭಾವ ಇದ್ದರೆ ಸಂಬಂಧವು ಹೆಚ್ಚು ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಬೇಡಬಹುದು. ಕೆಲವೊಮ್ಮೆ ತಡವಾಗಿ ವಿವಾಹವಾಗಬಹುದು, ಕೆಲವೊಮ್ಮೆ ಜೀವನದಲ್ಲಿ ಹೆಚ್ಚಿನ ಪರೀಕ್ಷೆಗಳು ಎದುರಾಗಬಹುದು. ಆದರೆ ಅದೇ ಸಮಯದಲ್ಲಿ ಶನಿ ಕಲಿಸುವ ತಾಳ್ಮೆ ಮತ್ತು ಬದ್ಧತೆ ಸಂಬಂಧವನ್ನು ದೀರ್ಘಕಾಲ ಗಟ್ಟಿಯಾಗಿ ಉಳಿಸುವ ಶಕ್ತಿಯನ್ನು ನೀಡಬಹುದು. ಆದ್ದರಿಂದ ಶನಿಯನ್ನು ಭಯದ ಗ್ರಹವೆಂದು ಅಲ್ಲ, ಜೀವನವನ್ನು ಪರಿಪಕ್ವಗೊಳಿಸುವ ಗ್ರಹವೆಂದು ಅರ್ಥಮಾಡಿಕೊಳ್ಳುವುದು ಸೂಕ್ತ. ರಾಹು ಮತ್ತು ಕೇತುಗಳು ನೆರಳು ಗ್ರಹಗಳೆಂದು ಕರೆಯಲ್ಪಡುತ್ತವೆ. ಇವು ವ್ಯಕ್ತಿಯ ಮನಸ್ಸಿನಲ್ಲಿ ಅಸಾಮಾನ್ಯ ಆಸೆಗಳು, ಗೊಂದಲಗಳು, ಕರ್ಮ ಸಂಬಂಧಿತ ಅನುಭವಗಳು ಮತ್ತು ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಉಂಟುಮಾಡುವ ಸಾಮರ್ಥ್ಯ ಹೊಂದಿವೆ. ದಾಂಪತ್ಯ ಜೀವನದಲ್ಲಿ ರಾಹು ಕೆಲವೊಮ್ಮೆ ಅತಿಯಾದ ನಿರೀಕ್ಷೆ, ಆಕರ್ಷಣೆ ಅಥವಾ ಭ್ರಮೆಯನ್ನು ಹೆಚ್ಚಿಸಬಹುದು. ಕೇತು ಕೆಲವೊಮ್ಮೆ ವೈರಾಗ್ಯ, ಅಂತರ ಅಥವಾ ಭಾವನಾತ್ಮಕ ದೂರವನ್ನು ಉಂಟುಮಾಡಬಹುದು. ಆದರೆ ಇವುಗಳ ಪರಿಣಾಮವು ಸಂಪೂರ್ಣ ಜಾತಕದ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ರಾಹು ಅಥವಾ ಕೇತು ಇರುವುದೇ ಸಮಸ್ಯೆ ಎಂದು ತೀರ್ಮಾನಿಸುವುದು ಸರಿಯಲ್ಲ. ಇಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ, ಯಾವುದೇ ಒಂದು ಗ್ರಹವು ಒಬ್ಬ ವ್ಯಕ್ತಿಯ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ನಿರ್ಧರಿಸುವುದಿಲ್ಲ. ಪ್ರತಿಯೊಂದು ಗ್ರಹವು ಜೀವನದ ಒಂದು ಅಂಶವನ್ನು ಮಾತ್ರ ಸೂಚಿಸುತ್ತದೆ. ನಿಜವಾದ ಫಲಿತಾಂಶವು ಸಪ್ತಮ ಭಾವ, ಅದರ ಅಧಿಪತಿ ಶುಕ್ರ, ಗುರು, ಚಂದ್ರ, ನವಾಂಶ, ದಶಾ, ಗೋಚಾರ ಮತ್ತು ಸಂಪೂರ್ಣ ಜನ್ಮಕುಂಡಲಿಯ ಪರಸ್ಪರ ಸಂಬಂಧದಿಂದ ರೂಪುಗೊಳ್ಳುತ್ತದೆ. ಆದ್ದರಿಂದ ಅನುಭವಿ ಜ್ಯೋತಿಷಿ ಎಂದಿಗೂ ಒಂದೇ ಗ್ರಹವನ್ನು ನೋಡಿ ತೀರ್ಮಾನ ನೀಡುವುದಿಲ್ಲ, ಸಂಪೂರ್ಣ ಜಾತಕವನ್ನು ಸಮಗ್ರವಾಗಿ ಪರಿಶೀಲಿಸಿ ಅಭಿಪ್ರಾಯ ನೀಡುತ್ತಾನೆ. ಇದುವರೆಗೆ ನಾವು ವಿವಾಹದಲ್ಲಿ ವಿವಿಧ ಗ್ರಹಗಳ ಪಾತ್ರವನ್ನು ತಿಳಿದುಕೊಂಡೆವು. ಆದರೆ ಇನ್ನೊಂದು ಮಹತ್ವದ ಪ್ರಶ್ನೆ ಉಳಿದಿದೆ. ವಿವಾಹದ ಕುರಿತು ವಿಶ್ಲೇಷಣೆ ಮಾಡುವಾಗ ಜ್ಯೋತಿಷಿಗಳು ಏಕೆ ನವಾಂಶ ಚಕ್ರ ವ್ಯವಕಲನ 9ಕ್ಕೆ ಇಷ್ಟೊಂದು ಮಹತ್ವ ನೀಡುತ್ತಾರೆ? ಜನ್ಮಕುಂಡಲಿಯ ಜೊತೆಗೆ ನವಾಂಶವನ್ನು ಪರಿಶೀಲಿಸುವುದರ ಹಿಂದಿನ ಶಾಸ್ತ್ರೀಯ ಕಾರಣವೇನು? ಮುಂದಿನ ಭಾಗದಲ್ಲಿ ಈ ಮಹತ್ವದ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋಣ. ನವಾಂಶ ಚಕ್ರ ವ್ಯವಕಲನ 9 ದಾಂಪತ್ಯ ಜೀವನದ ಆಂತರಿಕ ಸತ್ಯವನ್ನು ತೋರಿಸುವ ಕನ್ನಡಿ. ವೇದ ಜ್ಯೋತಿಷ್ಯದಲ್ಲಿ ಜನ್ಮಕುಂಡಲಿಯಷ್ಟೇ ಮಹತ್ವವನ್ನು ಹೊಂದಿರುವ ಮತ್ತೊಂದು ವಿಭಾಗೀಯ ಚಕ್ರವೆಂದರೆ ನವಾಂಶ ಚಕ್ರ ಅಥವಾ D9 ವ್ಯವಕಲನ 9. ಅನೇಕ ಅನುಭವಿ ಜ್ಯೋತಿಷಿಗಳು ಒಂದು ಮಾತನ್ನು ಹೇಳುತ್ತಾರೆ: ಜನ್ಮಕುಂಡಲಿಯು ಜೀವನದ ಹೊರರೂಪವನ್ನು ತೋರಿಸಿದರೆ ನವಾಂಶವು ಅದರ ಒಳರೂಪವನ್ನು ತೋರಿಸುತ್ತದೆ. ಈ ಮಾತಿನ ಹಿಂದೆ ಆಳವಾದ ಶಾಸ್ತ್ರೀಯ ಅರ್ಥವಿದೆ. ಆದ್ದರಿಂದಲೇ ವಿವಾಹ, ದಾಂಪತ್ಯ ಜೀವನ, ಧಾರ್ಮಿಕ ಬೆಳವಣಿಗೆ ಮತ್ತು ವ್ಯಕ್ತಿಯ ಆಂತರಿಕ ಸಾಮರ್ಥ್ಯವನ್ನು ವಿಶ್ಲೇಷಿಸುವಾಗ ನವಾಂಶ ಚಕ್ರವನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಅನೇಕ ಜನರು ಜನ್ಮಕುಂಡಲಿಯನ್ನೇ ಸಂಪೂರ್ಣ ಜಾತಕವೆಂದು ಭಾವಿಸುತ್ತಾರೆ. ಆದರೆ ವೇದ ಜ್ಯೋತಿಷ್ಯದಲ್ಲಿ ರಾಶಿ ಚಕ್ರದ ಜೊತೆಗೆ ಅನೇಕ ವಿಭಾಗೀಯ ಚಕ್ರಗಳ ಅಧ್ಯಯನವು ಅತ್ಯಗತ್ಯವಾಗಿದೆ. ಪ್ರತಿಯೊಂದು ವಿಭಾಗೀಯ ಚಕ್ರವು ಜೀವನದ ಒಂದೊಂದು ಕ್ಷೇತ್ರವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ನೆರವಾಗುತ್ತದೆ. ಅವುಗಳಲ್ಲಿ ನವಾಂಶ ಚಕ್ರಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ವಿಶೇಷವಾಗಿ ವಿವಾಹದ ವಿಚಾರದಲ್ಲಿ ನವಾಂಶವನ್ನು ನೋಡದೆ ಅಂತಿಮ ಅಭಿಪ್ರಾಯ ನೀಡುವುದು ಸಂಪೂರ್ಣ ಶಾಸ್ತ್ರೀಯ ವಿಧಾನವಲ್ಲ.
ಹಾಗಾದರೆ ನವಾಂಶ ಎಂದರೇನು? ಸರಳವಾಗಿ ಹೇಳುವುದಾದರೆ ಪ್ರತಿಯೊಂದು ರಾಶಿಯನ್ನು 9 ಸಮಾನ ಭಾಗಗಳಾಗಿ ವಿಭಾಗಿಸಿದಾಗ ರೂಪುಗೊಳ್ಳುವ ವಿಭಾಗೀಯ ಚಕ್ರವೇ ನವಾಂಶ. ಇದು ಕೇವಲ ಗಣಿತದ ವಿಭಾಗವಲ್ಲ, ಜನ್ಮಕುಂಡಲಿಯಲ್ಲಿ ಅಡಗಿರುವ ಸೂಕ್ಷ್ಮ ಶಕ್ತಿಗಳನ್ನು ಹೊರಗೆ ತರುವ ಒಂದು ವಿಶಿಷ್ಟ ವಿಧಾನವಾಗಿದೆ. ಕೆಲವೊಮ್ಮೆ ಜನ್ಮಕುಂಡಲಿಯಲ್ಲಿ ಸಾಮಾನ್ಯವಾಗಿ ಕಾಣುವ ಒಂದು ಗ್ರಹ ನವಾಂಶದಲ್ಲಿ ಅತ್ಯಂತ ಬಲಿಷ್ಠನಾಗಿ ಕಾಣಬಹುದು. ಮತ್ತೊಮ್ಮೆ ಜನ್ಮಕುಂಡಲಿಯಲ್ಲಿ ಬಲವಾಗಿ ಕಾಣುವ ಗ್ರಹ ನವಾಂಶದಲ್ಲಿ ದುರ್ಬಲನಾಗಿರಬಹುದು. ಈ ಕಾರಣದಿಂದಲೇ ನವಾಂಶವನ್ನು ದಾಂಪತ್ಯ ಜೀವನದ ನಿಜವಾದ ಗುಣಮಟ್ಟವನ್ನು ಅರ್ಥಮಾಡಿಕೊಳ್ಳುವ ಕನ್ನಡಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಸಪ್ತಮ ಭಾವ ಜನ್ಮಕುಂಡಲಿಯಲ್ಲಿ ಉತ್ತಮವಾಗಿರುವಂತೆ ಕಾಣಬಹುದು. ಆದರೆ ನವಾಂಶದಲ್ಲಿ ಸಪ್ತಮ ಭಾವ ಅಥವಾ ಅದರ ಅಧಿಪತಿ ತೀವ್ರವಾಗಿ ದುರ್ಬಲವಾಗಿದ್ದರೆ ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಜನ್ಮಕುಂಡಲಿಯಲ್ಲಿ ಸಾಮಾನ್ಯವಾಗಿ ಕಾಣುವ ಯೋಗಗಳು ನವಾಂಶದಲ್ಲಿ ಬಲಿಷ್ಠವಾಗಿದ್ದರೆ ಜೀವನದಲ್ಲಿ ಸಮಯದೊಂದಿಗೆ ಉತ್ತಮ ಫಲಗಳು ದೊರೆಯಬಹುದು. ಆದ್ದರಿಂದ ಅನುಭವಿ ಜ್ಯೋತಿಷಿ ಎಂದಿಗೂ ಒಂದೇ ಚಕ್ರವನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ನವಾಂಶ ಚಕ್ರವನ್ನು ನೋಡಿದಾಗ ಕೇವಲ ಸಪ್ತಮ ಭಾವವನ್ನು ಮಾತ್ರ ಪರಿಶೀಲಿಸುವುದಿಲ್ಲ. ನವಾಂಶ ಲಗ್ನ, ಅದರ ಅಧಿಪತಿ ಶುಕ್ರ, ಗುರು, ಚಂದ್ರ, ಸಪ್ತಮ ಭಾವ, ಸಪ್ತಮಾಧಿಪತಿ ಮತ್ತು ಶುಭ ಪಾಪ ಗ್ರಹಗಳ ಸಂಬಂಧಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲಾಗುತ್ತದೆ. ನಂತರ ಈ ಎಲ್ಲವನ್ನೂ ಜನ್ಮಕುಂಡಲಿಯ ಮಾಹಿತಿಯೊಂದಿಗೆ ಹೋಲಿಕೆ ಮಾಡಿ ಒಂದು ಸಮಗ್ರ ಚಿತ್ರಣವನ್ನು ರೂಪಿಸಲಾಗುತ್ತದೆ. ಇದೇ ವೇದ ಜ್ಯೋತಿಷ್ಯದ ವೈಜ್ಞಾನಿಕ ವಿಧಾನವಾಗಿದೆ. ಇಂದಿನ ದಿನಗಳಲ್ಲಿ ಕೆಲವು ಜನರು ಇಂಟರ್ನೆಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ತಮ್ಮ ಜಾತಕವನ್ನು ನೋಡಿ ತಕ್ಷಣವೇ ನಿರ್ಣಯಕ್ಕೆ ಬರುತ್ತಾರೆ. ನನ್ನ 7ನೇ ಮನೆಯಲ್ಲಿ ಈ ಗ್ರಹ ಇದೆ, ಆದ್ದರಿಂದ ನನ್ನ ಜೀವನ ಹೀಗೆ ಆಗುತ್ತದೆ ಎಂದು ಭಯಪಡುತ್ತಾರೆ. ಆದರೆ ಅವರು ನವಾಂಶವನ್ನು ಪರಿಶೀಲಿಸುವುದಿಲ್ಲ. ಇದೇ ಕಾರಣದಿಂದ ಅನೇಕ ತಪ್ಪು ನಿರ್ಧಾರಗಳು ಮತ್ತು ಅನಗತ್ಯ ಆತಂಕಗಳು ಉಂಟಾಗುತ್ತವೆ. ಜ್ಯೋತಿಷ್ಯವು ಒಂದೇ ಸೂಚನೆಯ ಆಧಾರದ ಮೇಲೆ ತೀರ್ಪು ನೀಡುವುದಿಲ್ಲ. ಅನೇಕ ಸೂಚನೆಗಳನ್ನು ಒಟ್ಟಿಗೆ ವಿಶ್ಲೇಷಿಸಿ ಸಮತೋಲನದ ನಿರ್ಣಯಕ್ಕೆ ಬರುತ್ತದೆ. ನವಾಂಶ ಚಕ್ರವು ಇನ್ನೊಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಅದು ವ್ಯಕ್ತಿಯ ಆಂತರಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ. ವಿವಾಹವು ಕೇವಲ ಇಬ್ಬರು ವ್ಯಕ್ತಿಗಳು ಒಂದೇ ಮನೆಯಲ್ಲಿರುವುದಲ್ಲ, ಅದು 2 ಮನಸ್ಸುಗಳು, 2 ಸಂಸ್ಕಾರಗಳು ಮತ್ತು 2 ಜೀವನದೃಷ್ಟಿಗಳು ಒಂದಾಗಿ ಸಾಗುವ ಪ್ರಯಾಣವಾಗಿದೆ. ಈ ಪ್ರಯಾಣದಲ್ಲಿ ಪರಿಪಕ್ವತೆ, ತಾಳ್ಮೆ, ಕ್ಷಮೆ, ಸಂವಹನ ಮತ್ತು ಪರಸ್ಪರ ಗೌರವದ ಅಗತ್ಯ ಬಹಳ ಹೆಚ್ಚು. ಈ ಆಂತರಿಕ ಗುಣಗಳ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ನವಾಂಶವು ಅತ್ಯಂತ ಉಪಯುಕ್ತ ಸಾಧನವಾಗಿದೆ. ಆದಾಗ್ಯೂ ನವಾಂಶವನ್ನು ನೋಡಿದರೂ ಸಹ ಅಂತಿಮ ನಿರ್ಣಯಕ್ಕೆ ಧಾವಿಸುವುದು ಸರಿಯಲ್ಲ. ನವಾಂಶವು ಜನ್ಮಕುಂಡಲಿಗೆ ಪೂರಕವಾಗಿದೆ, ಅದರ ಪರ್ಯಾಯವಲ್ಲ. ಜನ್ಮಕುಂಡಲಿ, ನವಾಂಶ, ದಶಾ, ಅಂತರ್ದಶೆ, ಗೋಚಾರ ಮತ್ತು ವ್ಯಕ್ತಿಯ ಜೀವನದ ವಾಸ್ತವ ಪರಿಸ್ಥಿತಿಗಳನ್ನು ಒಟ್ಟಿಗೆ ಪರಿಗಣಿಸಿದಾಗ ಮಾತ್ರ ಒಂದು ಸಮತೋಲನದ ಜ್ಯೋತಿಷ್ಯ ವಿಶ್ಲೇಷಣೆ ಸಾಧ್ಯವಾಗುತ್ತದೆ. ಇದೇ ವೇದ ಜ್ಯೋತಿಷ್ಯದ ಶಕ್ತಿ ಮತ್ತು ವೈಶಿಷ್ಟ್ಯವಾಗಿದೆ. ಇದುವರೆಗೆ ನಾವು ಜನ್ಮಕುಂಡಲಿ, ಸಪ್ತಮ ಭಾವ, ಗ್ರಹಗಳ ಪಾತ್ರ ಮತ್ತು ನವಾಂಶದ ಮಹತ್ವವನ್ನು ಅರ್ಥಮಾಡಿಕೊಂಡೆವು. ಆದರೆ ಇನ್ನೂ ಒಂದು ಪ್ರಮುಖ ಅಂಶ ಉಳಿದಿದೆ. ಉತ್ತಮ ಯೋಗಗಳಿರುವ ಜಾತಕದಲ್ಲಿಯೂ ಕೆಲವೊಮ್ಮೆ ವಿವಾಹ ಜೀವನದಲ್ಲಿ ಸಮಸ್ಯೆಗಳು ಏಕೆ ಕಾಣಿಸಿಕೊಳ್ಳುತ್ತವೆ? ಇದರ ಉತ್ತರವನ್ನು ತಿಳಿಯಲು ದಶಾ, ಅಂತರ್ದಶೆ ಮತ್ತು ಗೋಚಾರಗಳ ಕಾಲಪ್ರಭಾವವನ್ನು ಅರ್ಥಮಾಡಿಕೊಳ್ಳಬೇಕು. ಮುಂದಿನ ಭಾಗದಲ್ಲಿ ಸಮಯದ ಪ್ರಭಾವವು ದಾಂಪತ್ಯ ಜೀವನದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರವಾಗಿ ಅಧ್ಯಯನ ಮಾಡೋಣ. ದಶಾ, ಅಂತರ್ದಶೆ ಮತ್ತು ಗೋಚಾರ ಸಮಯದ ಪ್ರಭಾವವು ದಾಂಪತ್ಯ ಜೀವನವನ್ನು ಹೇಗೆ ರೂಪಿಸುತ್ತದೆ? ವೇದ ಜ್ಯೋತಿಷ್ಯದ ಅತ್ಯಂತ ಮಹತ್ವದ ತತ್ವಗಳಲ್ಲಿ ಒಂದೆಂದರೆ ಕಾಲತತ್ವ. ಯಾವುದೇ ಘಟನೆ ಸಂಭವಿಸುವುದಕ್ಕೆ ಕೇವಲ ಜಾತಕದಲ್ಲಿರುವ ಯೋಗಗಳು ಸಾಕಾಗುವುದಿಲ್ಲ, ಸೂಕ್ತ ಸಮಯವೂ ಬರಬೇಕು. ಒಂದು ಬೀಜದಲ್ಲಿ ದೊಡ್ಡ ಮರವಾಗುವ ಸಾಮರ್ಥ್ಯ ಇದ್ದರೂ ಸರಿಯಾದ ಋತು, ನೀರು ಮತ್ತು ವಾತಾವರಣ ದೊರಕಿದಾಗ ಮಾತ್ರ ಅದು ಮೊಳಕೆಯೊಡೆಯುತ್ತದೆ. ಅದೇ ರೀತಿಯಾಗಿ ಜನ್ಮಕುಂಡಲಿಯಲ್ಲಿ ಉತ್ತಮ ಯೋಗಗಳಿದ್ದರೂ ಅವುಗಳ ಫಲವು ಸೂಕ್ತ ಸಮಯದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ. ಈ ಸಮಯವನ್ನು ಅರ್ಥಮಾಡಿಕೊಳ್ಳಲು ವೇದ ಜ್ಯೋತಿಷ್ಯವು ದಶಾ, ಅಂತರ್ದಶೆ ಮತ್ತು ಗೋಚಾರಗಳ ಅಧ್ಯಯನಕ್ಕೆ ವಿಶೇಷ ಮಹತ್ವ ನೀಡುತ್ತದೆ. ಅನೇಕ ಜನರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ: ನಮ್ಮ ಜಾತಕ ಚೆನ್ನಾಗಿದೆ ಎಂದು ಹೇಳಲಾಗಿತ್ತು, ಆದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಏಕೆ ಬಂದವು? ಮತ್ತೊಂದೆಡೆ ಕೆಲವರು ಜಾತಕದಲ್ಲಿ ಅಷ್ಟೇನೂ ಉತ್ತಮ ಯೋಗಗಳಿಲ್ಲ ಎಂದು ಹೇಳಲಾಗಿತ್ತು, ಆದರೂ ನಾವು ಸಂತೋಷದಿಂದ ಬದುಕುತ್ತಿದ್ದೇವೆ ಎಂದು ಹೇಳುತ್ತಾರೆ. ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಅರ್ಥಮಾಡಿಕೊಳ್ಳಲು ಕಾಲಪ್ರಭಾವದ ಮಹತ್ವವನ್ನು ತಿಳಿಯಬೇಕು. ಜಾತಕವು ಜೀವನದ ಸಾಧ್ಯತೆಗಳನ್ನು ಸೂಚಿಸಿದರೆ, ದಶಾ ಮತ್ತು ಗೋಚಾರಗಳು ಆ ಸಾಧ್ಯತೆಗಳು ಯಾವ ಸಮಯದಲ್ಲಿ ವ್ಯಕ್ತವಾಗಬಹುದು ಎಂಬುದನ್ನು ಸೂಚಿಸುತ್ತವೆ. ದಶೆ ಎಂದರೆ ವ್ಯಕ್ತಿಯ ಜೀವನದಲ್ಲಿ ಒಂದು ನಿರ್ದಿಷ್ಟ ಗ್ರಹದ ಪ್ರಭಾವವು ಹೆಚ್ಚು ಸಕ್ರಿಯವಾಗಿರುವ ಅವಧಿ. ವೇದ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿ ಬಳಸುವ ವಿಂಶೋತ್ತರಿ ದಶಾ ಪದ್ಧತಿಯ ಪ್ರಕಾರ ಪ್ರತಿಯೊಂದು ಗ್ರಹಕ್ಕೂ ನಿರ್ದಿಷ್ಟ ಅವಧಿಯ ಮಹಾದಶೆ ಇರುತ್ತದೆ. ಆ ಸಮಯದಲ್ಲಿ ಆ ಗ್ರಹವು ತನ್ನ ಸ್ವಭಾವ, ಸ್ಥಾನ ಮತ್ತು ಬಲದ ಅನುಸಾರ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ.
ಆದರೆ ದಶೆಯ ಫಲವು ಆ ಗ್ರಹವು ಯಾವ ಭಾವದ ಅಧಿಪತಿಯಾಗಿದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ ಮತ್ತು ನವಾಂಶದಲ್ಲಿ ಹೇಗಿದ್ದಾನೆ ಎಂಬ ಅಂಶಗಳ ಮೇಲೂ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಒಂದೇ ಗ್ರಹದ ಮಹಾದಶೆ ಎಲ್ಲರಿಗೂ ಒಂದೇ ರೀತಿಯ ಫಲ ನೀಡುವುದಿಲ್ಲ. ಮಹಾದಶೆಯೊಳಗೆ ಬರುವ ಅಂತರ್ದಶೆಗಳು ಫಲದ ಸ್ವರೂಪವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಬದಲಾಯಿಸುತ್ತವೆ. ಉದಾಹರಣೆಗೆ, ಶುಕ್ರ ಮಹಾದಶೆಯಲ್ಲಿ ಸಾಮಾನ್ಯವಾಗಿ ಸಂಬಂಧಗಳು, ಕುಟುಂಬ ಮತ್ತು ದಾಂಪತ್ಯಕ್ಕೆ ಹೆಚ್ಚಿನ ಮಹತ್ವ ದೊರೆಯಬಹುದು. ಆದರೆ ಅದರೊಳಗೆ ಬರುವ ಶನಿ ಅಂತರ್ದಶೆ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು, ಮಂಗಳ ಅಂತರ್ದಶೆ ತ್ವರಿತ ನಿರ್ಧಾರಗಳ ಸಂದರ್ಭಗಳನ್ನು ತರಬಹುದು, ಗುರು ಅಂತರ್ದಶೆ ಸಂಬಂಧವನ್ನು ಮತ್ತಷ್ಟು ಪ್ರಬುದ್ಧಗೊಳಿಸುವ ಅವಕಾಶವನ್ನು ನೀಡಬಹುದು. ಆದ್ದರಿಂದ ಅನುಭವಿ ಜ್ಯೋತಿಷಿ ಕೇವಲ ಮಹಾದಶೆಯನ್ನು ಮಾತ್ರವಲ್ಲ, ಅದರೊಳಗಿನ ಅಂತರ್ದಶೆಯನ್ನು ಸಮಾನವಾಗಿ ಪರಿಶೀಲಿಸುತ್ತಾನೆ. ಇದರ ಜೊತೆಗೆ ಗೋಚಾರ ಅಥವಾ ಗ್ರಹಗಳ ಸಂಚಾರವು ಮಹತ್ವದ ಪಾತ್ರ ವಹಿಸುತ್ತದೆ. ಜನನದ ಸಮಯದಲ್ಲಿ ಗ್ರಹಗಳು ಇದ್ದ ಸ್ಥಾನದಿಂದ ಮುಂದೆ ಅವು ನಿರಂತರವಾಗಿ ಸಂಚರಿಸುತ್ತಿರುತ್ತವೆ. ಈ ಸಂಚಾರವು ವ್ಯಕ್ತಿಯ ಜನ್ಮಕುಂಡಲಿಯ ವಿವಿಧ ಭಾವಗಳ ಮೇಲೆ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಗುರು, ಶನಿ, ರಾಹು ಮತ್ತು ಕೇತುಗಳ ಗೋಚಾರಗಳು ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಬಲ್ಲವು. ಕೆಲವೊಮ್ಮೆ ವಿವಾಹ ಯೋಗವನ್ನು ಬಲಪಡಿಸಬಹುದು, ಕೆಲವೊಮ್ಮೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಸಂಬಂಧದಲ್ಲಿ ತಾಳ್ಮೆ ಮತ್ತು ಪ್ರಬುದ್ಧತೆಯ ಅಗತ್ಯವನ್ನು ಹೆಚ್ಚಿಸಬಹುದು. ಆದರೆ ಗೋಚಾರದ ಫಲವನ್ನು ಯಾವಾಗಲೂ ಮೂಲ ಜಾತಕ ಮತ್ತು ದಶೆಯೊಂದಿಗೆ ಸಂಯೋಜಿಸಿ ಮಾತ್ರ ವಿಶ್ಲೇಷಿಸಬೇಕು. ಇಲ್ಲಿ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನು ಸರಿಪಡಿಸಿಕೊಳ್ಳುವುದು ಅಗತ್ಯ. ಕೆಲವರು ಶನಿ ಗೋಚಾರ ಬಂದಿದೆ, ಈಗ ಕಷ್ಟವೇ ಕಷ್ಟ, ಅಥವಾ ರಾಹು ಗೋಚಾರ ಬಂದಿದೆ, ಜೀವನ ಹಾಳಾಯಿತು ಎಂಬ ರೀತಿಯಲ್ಲಿ ಭಯಪಡುತ್ತಾರೆ. ಇದು ವೇದ ಜ್ಯೋತಿಷ್ಯದ ಸಮತೋಲನದ ದೃಷ್ಟಿಕೋನವಲ್ಲ. ಯಾವುದೇ ಗೋಚಾರವೂ ಶಾಶ್ವತವಲ್ಲ. ಪ್ರತಿಯೊಂದು ಗೋಚಾರವೂ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತದೆ, ಒಂದು ಅನುಭವವನ್ನು ನೀಡುತ್ತದೆ ಮತ್ತು ಮುಂದಿನ ಬೆಳವಣಿಗೆಗೆ ಸಿದ್ಧಗೊಳಿಸುತ್ತದೆ. ಕಷ್ಟದ ಸಮಯವೂ ಶಾಶ್ವತವಲ್ಲ, ಉತ್ತಮ ಸಮಯವೂ ಶಾಶ್ವತವಲ್ಲ. ಜೀವನವು ನಿರಂತರ ಬದಲಾವಣೆಯ ಪಯಣವಾಗಿದೆ ಎಂಬುದನ್ನು ಜ್ಯೋತಿಷ್ಯ ನಮಗೆ ನೆನಪಿಸುತ್ತದೆ. ವೈವಾಹಿಕ ಜೀವನದಲ್ಲಿಯೂ ಇದೇ ತತ್ವ ಅನ್ವಯಿಸುತ್ತದೆ. ಕೆಲವೊಮ್ಮೆ ಒಂದು ಅವಧಿಯಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಆದರೆ ಆ ಸಮಯದಲ್ಲಿ ಅವರು ಪರಸ್ಪರ ಸಂವಹನವನ್ನು ಹೆಚ್ಚಿಸಿ, ತಾಳ್ಮೆಯಿಂದ ವರ್ತಿಸಿ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು. ಜಾತಕದಲ್ಲಿ ಸವಾಲಿನ ಸಮಯದ ಸೂಚನೆ ಇದೆ ಎಂಬ ಕಾರಣಕ್ಕೆ ಸಂಬಂಧವನ್ನು ಮುರಿದುಕೊಳ್ಳುವುದು ಜ್ಯೋತಿಷ್ಯದ ಉದ್ದೇಶವಲ್ಲ. ಬದಲಾಗಿ ಆ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಎಂಬ ಎಚ್ಚರಿಕೆಯನ್ನು ನೀಡುವುದೇ ಅದರ ನಿಜವಾದ ಉದ್ದೇಶ. ಇದರಿಂದ ಮತ್ತೊಂದು ಮಹತ್ವದ ಸತ್ಯ ಸ್ಪಷ್ಟವಾಗುತ್ತದೆ. ಉತ್ತಮ ಜಾತಕವಿದ್ದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂಬುದು ತಪ್ಪು ಕಲ್ಪನೆ. ಹಾಗೆಯೇ ಕೆಲವು ಸವಾಲಿನ ಯೋಗಗಳಿದ್ದರೆ ಜೀವನವೆಲ್ಲ ದುಃಖದಿಂದ ತುಂಬಿರುತ್ತದೆ ಎನ್ನುವುದೂ ತಪ್ಪು. ಮಾನವನ ಸ್ವತಂತ್ರ ಇಚ್ಛಾಶಕ್ತಿ, ಸಂಸ್ಕಾರ, ಪ್ರೀತಿ, ಗೌರವ, ಸಹನೆ, ಸರಿಯಾದ ನಿರ್ಧಾರಗಳು ಮತ್ತು ಸಮಯದ ಅರಿವು ಇವೆಲ್ಲವೂ ಸೇರಿ ಜೀವನವನ್ನು ರೂಪಿಸುತ್ತವೆ. ಜ್ಯೋತಿಷ್ಯವು ಈ ಪ್ರಯಾಣದಲ್ಲಿ ದಾರಿಯನ್ನು ತೋರಿಸುವ ದೀಪದಂತಿದೆ, ಆದರೆ ಆ ದಾರಿಯಲ್ಲಿ ನಡೆಯುವುದು ವ್ಯಕ್ತಿಯ ಜವಾಬ್ದಾರಿಯಾಗಿದೆ. ಇದುವರೆಗೆ ನಾವು ವಿವಾಹದ ಕುರಿತು ವೇದ ಜ್ಯೋತಿಷ್ಯದ ಮೂಲ ತತ್ವಗಳನ್ನು ಅರ್ಥಮಾಡಿಕೊಂಡಿದ್ದೇವೆ. ವಿವಾಹದ ಮಹತ್ವ, ಗೃಹಸ್ಥಾಶ್ರಮ, ಸಪ್ತಮ ಭಾವ, ಗ್ರಹಗಳ ಪಾತ್ರ, ನವಾಂಶ, ದಶ ಮತ್ತು ಗೋಚಾರಗಳ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಒಂದು ಪ್ರಮುಖ ಪ್ರಶ್ನೆ ಇನ್ನೂ ಉಳಿದಿದೆ. ವಿವಾಹದಲ್ಲಿ ಸಮಸ್ಯೆಗಳು ನಿಜವಾಗಿಯೂ ಯಾವ ಕಾರಣಗಳಿಂದ ಆರಂಭವಾಗುತ್ತವೆ? ಅವುಗಳ ಹಿಂದೆ ಕೇವಲ ಜ್ಯೋತಿಷ್ಯ ಕಾರಣಗಳೇ ಇವೆಯೇ, ಅಥವಾ ಮನೋವಿಜ್ಞಾನ, ಕುಟುಂಬ, ಸಮಾಜ ಮತ್ತು ವ್ಯಕ್ತಿಯ ಸ್ವಭಾವವೂ ಅಷ್ಟೇ ಮಹತ್ವದ ಪಾತ್ರ ವಹಿಸುತ್ತವೆಯೇ? ಮುಂದಿನ ಅಧ್ಯಾಯದಿಂದ ಈ ಪ್ರಶ್ನೆಗಳಿಗೆ ಕ್ರಮಬದ್ಧವಾಗಿ ಮತ್ತು ಆಳವಾಗಿ ಉತ್ತರಗಳನ್ನು ಹುಡುಕುವ ನಮ್ಮ ಅಧ್ಯಯನ ಆರಂಭವಾಗಲಿದೆ. ಜ್ಯೋತಿಷ್ಯವನ್ನು ಅರ್ಥಮಾಡಿಕೊಳ್ಳಿ, ಭಯಪಡಬೇಡಿ. ಇಲ್ಲಿಯವರೆಗೆ ನಾವು ವಿವಾಹವನ್ನು ವೇದ, ಸಂಸ್ಕೃತಿ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ವಿವಾಹವೆಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಸಂಗಮವಲ್ಲ, ಅದು ಎರಡು ಜೀವನಗಳ, ಎರಡು ಕುಟುಂಬಗಳ, ಎರಡು ಸಂಸ್ಕಾರಗಳ ಮತ್ತು ಎರಡು ಜವಾಬ್ದಾರಿಗಳ ಪವಿತ್ರ ಸಂಗಮ ಎಂಬುದನ್ನು ತಿಳಿದುಕೊಂಡೆವು. ಗೃಹಸ್ಥಾಶ್ರಮದ ಮಹತ್ವ, ಸಪ್ತಮ ಭಾವದ ಸ್ಥಾನ, ಶುಕ್ರ, ಗುರು, ಚಂದ್ರ, ಮಂಗಳ, ಶನಿ, ರಾಹು ಮತ್ತು ಕೇತುಗಳ ಪಾತ್ರ, ನವಾಂಶ ಚಕ್ರದ ಮಹತ್ವ ಹಾಗೂ ದಶ ಗೋಚಾರಗಳ ಕಾಲ ಪ್ರಭಾವ ಇವೆಲ್ಲವೂ ದಾಂಪತ್ಯ ಜೀವನವನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗುವ ಅಂಶಗಳಾಗಿವೆ. ಆದರೆ ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿದ ನಂತರ ಅತ್ಯಂತ ಮುಖ್ಯವಾಗಿ ನಾವು ನೆನಪಿಡಬೇಕಾದ ಒಂದು ಸತ್ಯವಿದೆ. ಜ್ಯೋತಿಷ್ಯವು ಎಂದಿಗೂ ಭಯ ಹುಟ್ಟಿಸುವ ಶಾಸ್ತ್ರವಲ್ಲ, ಅದು ಬೆಳಕು ತೋರಿಸುವ ಶಾಸ್ತ್ರ. ವೈದ್ಯರು ಆರೋಗ್ಯ ಪರೀಕ್ಷೆಯ ಮೂಲಕ ಭವಿಷ್ಯದಲ್ಲಿ ಉಂಟಾಗಬಹುದಾದ ಕಾಯಿಲೆಗಳ ಬಗ್ಗೆ ಮುಂಚಿತವಾಗಿ ಎಚ್ಚರಿಸುವಂತೆ, ಜ್ಯೋತಿಷ್ಯವು ಜೀವನದಲ್ಲಿ ಸಂಭವಿಸಬಹುದಾದ ಕೆಲವು ಸವಾಲುಗಳ ಬಗ್ಗೆ ಮುಂಚಿತವಾಗಿ ಜಾಗೃತಿ ಮೂಡಿಸುತ್ತದೆ. ವೈದ್ಯರು ರೋಗ ಬರಬಹುದು ಎಂದು ಹೇಳಿದರೆ ಅದನ್ನು ಕೇಳಿ ಬದುಕಿನ ಆಶೆಯನ್ನು ಕಳೆದುಕೊಳ್ಳುವುದಿಲ್ಲ.
ಬದಲಾಗಿ ಆಹಾರ, ವ್ಯಾಯಾಮ ಮತ್ತು ಜೀವನಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯವು ಕೆಲವು ಸೂಚನೆಗಳನ್ನು ನೀಡಿದರೆ ಅದನ್ನು ಭಯದ ಸಂದೇಶವಾಗಿ ಅಲ್ಲ, ಜಾಗೃತಿಯ ಸಂದೇಶವಾಗಿ ಸ್ವೀಕರಿಸಬೇಕು. ಇಂದಿನ ಸಮಾಜದಲ್ಲಿ ಜ್ಯೋತಿಷ್ಯದ ಬಗ್ಗೆ ಎರಡು ರೀತಿಯ ತಪ್ಪು ಮನೋಭಾವಗಳು ಕಂಡುಬರುತ್ತವೆ. ಒಂದು ಕಡೆ ಜಾತಕವೇ ಎಲ್ಲವನ್ನೂ ನಿರ್ಧರಿಸುತ್ತದೆ, ಮಾನವನ ಪ್ರಯತ್ನಕ್ಕೆ ಯಾವುದೇ ಬೆಲೆ ಇಲ್ಲ ಎಂದು ನಂಬುವವರು ಇದ್ದಾರೆ. ಮತ್ತೊಂದು ಕಡೆ ಜ್ಯೋತಿಷ್ಯವೆಂಬುದು ಸಂಪೂರ್ಣವಾಗಿ ಅಸತ್ಯ, ಅದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳುವವರು ಇದ್ದಾರೆ. ಈ ಎರಡೂ ದೃಷ್ಟಿಕೋನಗಳು ಅತಿರೇಕದವು. ವೇದ ಜ್ಯೋತಿಷ್ಯವು ಈ ಎರಡರ ಮಧ್ಯದಲ್ಲಿ ಸಮತೋಲನದ ದಾರಿಯನ್ನು ತೋರಿಸುತ್ತದೆ. ಅದು ಜೀವನದಲ್ಲಿ ಸಂಭವಿಸಬಹುದಾದ ಪ್ರವೃತ್ತಿಗಳನ್ನು ಸೂಚಿಸುತ್ತದೆ, ಆದರೆ ಆ ಪ್ರವೃತ್ತಿಗಳನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದು ವ್ಯಕ್ತಿಯ ಚಿಂತನೆ, ಸಂಸ್ಕಾರ, ಪ್ರಯತ್ನ ಮತ್ತು ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ಉತ್ತಮ ಜಾತಕವಿದ್ದರೂ ಪರಸ್ಪರ ಗೌರವ ಇಲ್ಲದಿದ್ದರೆ, ಪ್ರೀತಿ ಇಲ್ಲದಿದ್ದರೆ, ಸಹನೆ ಇಲ್ಲದಿದ್ದರೆ ಮತ್ತು ಸಂವಹನ ಇಲ್ಲದಿದ್ದರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಅದೇ ರೀತಿ ಕೆಲವು ಸವಾಲಿನ ಯೋಗಗಳಿದ್ದರೂ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಹೊಂದಿದ್ದರೆ, ತಪ್ಪುಗಳನ್ನು ಕ್ಷಮಿಸುವ ಗುಣ ಬೆಳೆಸಿಕೊಂಡಿದ್ದರೆ, ಕುಟುಂಬದ ಹಿರಿಯರ ಸಲಹೆಯನ್ನು ಗೌರವಿಸಿದ್ದರೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸಿದ್ದರೆ ಅತ್ಯಂತ ಸಂತೋಷದ ದಾಂಪತ್ಯ ಜೀವನವನ್ನು ನಿರ್ಮಿಸಬಹುದು. ಆದ್ದರಿಂದ ಜಾತಕವು ಜೀವನದ ಅಂತಿಮ ತೀರ್ಪಲ್ಲ, ಅದು ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುವ ಮಾರ್ಗಸೂಚಿಯಾಗಿದೆ. ಇನ್ನೊಂದು ಮಹತ್ವದ ವಿಷಯವನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಇಂದಿನ ದಿನಗಳಲ್ಲಿ ಅನೇಕ ದಂಪತಿಗಳು ವಿವಾಹದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗೂ ಜ್ಯೋತಿಷ್ಯವನ್ನೇ ಕಾರಣವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅನೇಕ ಸಮಸ್ಯೆಗಳ ಮೂಲ ಜಾತಕದಲ್ಲಿರುವ ಗ್ರಹಗಳಲ್ಲ. ಅಹಂಕಾರ, ಸಂವಹನದ ಕೊರತೆ, ಅತಿಯಾದ ನಿರೀಕ್ಷೆಗಳು, ಸಮಯದ ಅಭಾವ, ಪರಸ್ಪರ ಗೌರವದ ಕೊರತೆ, ಆರ್ಥಿಕ ಒತ್ತಡ, ಕುಟುಂಬದ ಹಸ್ತಕ್ಷೇಪ ಹಾಗೂ ಮನಸ್ಸಿನ ಅಪಕ್ವತೆಯಲ್ಲಿದೆ. ಜ್ಯೋತಿಷ್ಯವು ಇವುಗಳ ಸಾಧ್ಯತೆಯನ್ನು ಸೂಚಿಸಬಹುದು, ಆದರೆ ಅವನ್ನು ನಿವಾರಿಸುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಆದ್ದರಿಂದ ಈ ವಿಡಿಯೋದ ಉದ್ದೇಶ ಯಾರನ್ನೂ ಭಯಪಡಿಸುವುದಲ್ಲ, ಯಾವುದೇ ಗ್ರಹವನ್ನು ಅಪರಾಧಿಯನ್ನಾಗಿ ತೋರಿಸುವುದಲ್ಲ ಅಥವಾ ವಿಧಿಯ ಮುಂದೆ ಮನುಷ್ಯ ಅಸಹಾಯಕನೆಂದು ಹೇಳುವುದೂ ಅಲ್ಲ. ಈ ಅಧ್ಯಯನದ ಉದ್ದೇಶ ಜ್ಯೋತಿಷ್ಯವನ್ನು ಅದರ ನಿಜವಾದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವುದು, ಜೀವನವನ್ನು ಜಾಗೃತಿಯಿಂದ ನೋಡುವುದು ಮತ್ತು ದಾಂಪತ್ಯ ಜೀವನವನ್ನು ಇನ್ನಷ್ಟು ಸುಂದರ, ಆರೋಗ್ಯಕರ ಹಾಗೂ ಸಂತೋಷಕರವಾಗಿಸಲು ಮಾರ್ಗದರ್ಶನ ನೀಡುವುದಾಗಿದೆ. ಈ ಮೊದಲ ಅಧ್ಯಾಯದಲ್ಲಿ ನಾವು ವಿವಾಹದ ಮೂಲಭೂತ ಅರ್ಥವನ್ನು ತಿಳಿದುಕೊಂಡೆವು. ಈಗ ಮುಂದಿನ ಅಧ್ಯಾಯದಿಂದ ನಾವು ವಿಷಯದ ಇನ್ನಷ್ಟು ಆಳಕ್ಕೆ ಪ್ರವೇಶಿಸುತ್ತೇವೆ. ಅನೇಕ ವರ್ಷಗಳಿಂದ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳು, ಜಾತಕದ ಕುರಿತು ಇರುವ ಗೊಂದಲಗಳು ಹಾಗೂ ವಿವಾಹದಲ್ಲಿ ನಿಜವಾಗಿಯೂ ಸಮಸ್ಯೆಗಳು ಹೇಗೆ ಆರಂಭವಾಗುತ್ತವೆ ಎಂಬುದನ್ನು ಒಂದೊಂದಾಗಿ ಶಾಸ್ತ್ರೀಯ ಆಧಾರದ ಮೇಲೆ ಪರಿಶೀಲಿಸುತ್ತೇವೆ. ಮುಂದಿನ ಅಧ್ಯಾಯದಲ್ಲಿ ನಾವು ಅತ್ಯಂತ ಪ್ರಮುಖವಾದ ಪ್ರಶ್ನೆಗೆ ಉತ್ತರ ಹುಡುಕಲಿದ್ದೇವೆ. ವಿವಾಹದಲ್ಲಿ ಸಮಸ್ಯೆಗಳು ಏಕೆ ಬರುತ್ತವೆ? ಜ್ಯೋತಿಷ್ಯ ಕಾರಣಗಳೇ ಮುಖ್ಯವೇ ಅಥವಾ ಮಾನವನ ಸ್ವಭಾವ, ಸಂಸ್ಕಾರ ಮತ್ತು ಜೀವನಶೈಲಿಯೇ ನಿಜವಾದ ಕಾರಣವೇ? ಈ ಪ್ರಶ್ನೆಯ ಉತ್ತರವೇ ಈ ಸಂಪೂರ್ಣ ಗ್ರಂಥದ ಹೃದಯವಾಗಿದೆ. ಆದ್ದರಿಂದ ಮುಂದಿನ ಅಧ್ಯಾಯವನ್ನು ತಪ್ಪದೇ ನೋಡಿ. ನಮಸ್ಕಾರ.